Right. ನಮಸ್ತೆ, ಹ್ಯಾಪಿ ಈವ್ನಿಂಗ್ ಒನ್ಸ್ ಅಗೇನ್. ವೆಲ್ಕಮ್ ಆಲ್ ಆಫ್ ಯು ಸ್ನೇಹಿತರೆ. ಇವತ್ತಿನ ಈ ಒಂದು ಅದ್ಭುತವಾದ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಅಂದ್ರೆ ಹುಣ್ಣಿಮೆಯ ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ ಇವತ್ತು ನಾವು ಮಾಡೋಣ. ಓಕೆ, ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಸೆಷನ್ ಅಲ್ಲಿ ಅಥವಾ ವಿಡಿಯೋದಲ್ಲಿ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಫಸ್ಟ್ ಟೈಮ್ ಅಂತ ಹಾಕಿ. ಸೊ ದಟ್ ಐಲ್ ಗೆಟ್ ಟು ನೋ ನೀವು ಫಸ್ಟ್ ಟೈಮ್ ಇದನ್ನ ಕಲಿತಾ ಇದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಕಮಾನ್. ಬೈ ದ ವೇ, ನಾನು ಫುಲ್ ಮೂನ್ ಮತ್ತೆ ನ್ಯೂ ಮೂನ್ ರಿಚುವಲ್ ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ನ ಎವ್ರಿ 15 ಡೇಸ್ ಲೈವ್ ಅಲ್ಲಿ ಮಾಡಿಸ್ತಾನೆ ಇರ್ತೀನಿ. ಸುಮಾರು ವರ್ಷಗಳಿಂದ ನಮ್ಮ ಕಮ್ಯುನಿಟಿಲಿ ಮಾಡ್ತಾ ಇದೀವಿ. ಸಾಕಷ್ಟು ಜನ ಸುಮಾರು ಟೈಮ್ ಇಂದ ನನ್ನ ಜೊತೆ ಪ್ರಾಕ್ಟೀಸಸ್ ಮಾಡ್ತಾನೆ ಇದ್ದಾರೆ ಅಂಡ್ ಲೈಫ್ ಅಲ್ಲಿ ಸಾಕಷ್ಟು ಅಚೀವ್ಮೆಂಟ್ಸ್ ಸಕ್ಸಸ್ ನ ಪಡೆದಿದ್ದಾರೆ ಈ ಒಂದು ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಅಲ್ಲಿ. ರೈಟ್. ಸೊ ಐ ರಿಕ್ವೆಸ್ಟ್ ಯು, ನೀವು ಕೂಡ ಎಲ್ಲರೂ ಪ್ರತಿ 15 ದಿನಕ್ಕೆ ಏನು ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಬರುತ್ತೆ ಅವತ್ತಿನ ದಿನ ಜಾಯಿನ್ ಆಗಿ ಕಲೀರಿ, ಪ್ರಾಕ್ಟೀಸ್ ಮಾಡಿ. ಲೈಫಲ್ಲಿ ನಿಮ್ಮ ಲೈಫಲ್ಲಿ ಕೂಡ ಸಾಕಷ್ಟು ಬದಲಾವಣೆ ತಗೊಂಡ್ ಬನ್ನಿ, ಅಚೀವ್ಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಡೂ ಕನೆಕ್ಟ್. ನಾವು ಬರೀ ಒಂದ್ ತಿಂಗಳು ಮಾಡ್ಬಿಟ್ರೆ ಸಾಲದಿಲ್ಲ. ಡೂ ಇಟ್ ರೆಗ್ಯುಲರ್ಲಿ. ಎವ್ರಿ 15 ಡೇಸ್ ಬರ್ತಾ ಇರುತ್ತಲ್ಲ, ಅಟೆಂಡ್ ಮಾಡ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್. ಡನ್? Yes, so many people are there. First time. 190 people. Wonderful. Amazing. Awesome. ಸೊ ಇವತ್ತಿನ ಸೆಷನ್ಗೆ ಏನ್ ಬೇಕು ಫಸ್ಟ್ ಅದನ್ನ ಹೇಳ್ತೀನಿ. ಸೊ ಅದನ್ನ ತಯಾರಿ ಮಾಡ್ಕೋಬಹುದು ನೀವು. ಕ್ಲಿಯರ್? ಆಲ್ರೆಡಿ ನಿಮ್ಗೆ ಗ್ರೂಪ್ ಅಲ್ಲಿ ಮೆಸೇಜ್ಗಳಲ್ಲಿ ಬಂದಿತ್ತು ಏನೇನ್ ತಯಾರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಹುಣ್ಣಿಮೆ ಇರೋದ್ರಿಂದ ನಾವು ಹುಣ್ಣಿಮೆ ರಿಚುವಲ್ ಯಾವ ತರ ಮಾಡ್ತೀವಿ, ವಿತ್ ಬೇ ಲೀಫ್ ಮಾಡ್ತೀವಿ. ಅಂದ್ರೆ ಪಲಾವ್ ಎಲೆ, ಬೇ ಲೀಫ್, ಪಲಾವ್ ಎಲೆ ಎಲ್ಲರ ಮನೇಲಿ ಇರುತ್ತೆ, ಅಡಿಗೆ ಮನೇಲಿ ಇರುತ್ತೆ. ಬಟ್ ಇದರ ಶಕ್ತಿ ಗೊತ್ತಿರೋದಿಲ್ಲ. ಇದು ಅದ್ಭುತವಾದ ಶಕ್ತಿ ಇದೆ ಮ್ಯಾನಿಫೆಸ್ಟೇಷನ್ಗೆ. ಮತ್ತೆ ಇದರಲ್ಲಿ ಇರತಕ್ಕಂತ ಒಂದು ಆಸ್ಪಿಷಿಯಸ್ ಥಿಂಗ್ ಅಂಡ್ ದೈವಿಕ ಶಕ್ತಿ ತುಂಬಾ ಇದೆ ಇದರಲ್ಲಿ. ಓಕೆ, ವೆರಿ ಪವರ್ಫುಲ್ ಥಿಂಗ್. ಸೊ ಇದನ್ನ ಸಾಕಷ್ಟು ನಾವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಲ್ಲಿ ಬಳಸ್ತೀವಿ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ, ಮನಿ ಟೆಕ್ನಿಕ್ ಅಲ್ಲಿ ಎಲ್ಲ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದ. ಎನಿವೆ, ಸೊ ನಾವು ಹುಣ್ಣಿಮೆಗೆ ಕೂಡ ಇದನ್ನ ಬಳಸ್ತೀವಿ. ಸೊ 5 ಪಲಾವ್ ಎಲೆ ಬೇಕು. ನೀಟ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಎಲ್ಲೂ ಕಟ್ಟಾಗಿದ್ದು, ಬೆಂಡ್ ಆಗಿರೋದು, ಬಡ್ಸಿರೋದು ಈ ತರ ಎಲ್ಲ ಆಗ್ಬಾರ್ದು. ಕ್ಲೀನ್ ಅಂಡ್ ನೀಟ್ ಆಗಿದ್ರೆ ತುಂಬಾ ಶ್ರೇಷ್ಠ ಅಂತ ಅರ್ಥ. ಡನ್? ನೆಕ್ಸ್ಟ್, ರೆಡ್ ಕಲರ್ ಪೆನ್ ಬೇಕು, ಅಥವಾ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಯಾವ್ದಾದ್ರು ನಡೆಯುತ್ತೆ. ಓಕೆ, ನೆಕ್ಸ್ಟ್ ನೀರ್ ಬಾಟಲ್ ಬೇಕು. ಕ್ಯಾಂಡಲ್ ಇಟ್ಕೊಳ್ಳಿ, ದೀಪ ಇಟ್ಕೊಳ್ಳಿ. ದೀಪ ಅಥವಾ ಕ್ಯಾಂಡಲ್ ಇಟ್ಕೊಳ್ಳಿ. ಜೊತೆಗೆ ಒಂದು ಬೌಲ್ ಅಥವಾ ತಟ್ಟೆ, ಜೊತೆಗೆ ಒಂದು ಹೋಲ್ಡರ್, ಚಿಮಟ. ಓಕೆ, ಇಟ್ಕೊಳ್ಳಿ. ಪ್ಲಸ್ ಇವತ್ತಿನ ಒಂದು ಸೆಷನ್, ಇವತ್ತು ವೆರಿ ಪವರ್ಫುಲ್ ಫುಲ್ ಮೂನ್. ಇವತ್ತು ಮಾಘ ಮಾಸದ ಹುಣ್ಣಿಮೆ ಅಲ್ವಾ, ಇವತ್ತು ತುಂಬಾ ಪವರ್ಫುಲ್ ಇದೆ. ಇವತ್ತು ಇನ್ನೊಂದು ಎಕ್ಸ್ಟ್ರಾ ರಿಚುವಲ್ ಕೂಡ ನಾನು ಮಾಡಿಸ್ತೀನಿ. ದಟ್ ಈಸ್ ಕ್ಲೆನ್ಸಿಂಗ್ ರಿಚುವಲ್. ಓಕೆ, ನಿಮ್ಗೆಲ್ಲರಿಗೂ ಕೆಲವು ಬ್ಲಾಕೇಜಸ್, ಅನ್ವಾಂಟೆಡ್ ನೆಗೆಟಿವ್ಸ್ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀನಿ ಇವತ್ತು. ಸೊ ಲೆಟ್ ಅಸ್ ಡೂ ಒಂದು ಕ್ಲೆನ್ಸಿಂಗ್ ರಿಚುವಲ್ ಮಾಡೋಣ. ಸೊ ಒಂದು ವೈಟ್ ಶೀಟ್ ಬೇಕು. ಎಲ್ಲರೂ ಒಂದು ವೈಟ್ ಶೀಟ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ರೈಟ್ ನಾವು ತಗೊಂಡಿಟ್ಕೊಳ್ಳಿ ಒಂದು ವೈಟ್ ಶೀಟ್. ಒಂದು ಅಥವಾ ಎರಡಿದ್ರು ತಗೊಳ್ಳಿ, ವೈಟ್ ಶೀಟ್ ತಗೊಳ್ಳಿ. ಸರ್ ವೈಟ್ ಶೀಟ್ ಎಲ್ಲ ಏನ್ ಮಾಡ್ಲಿ ನಾನು? ನೋ ಪ್ರಾಬ್ಲಮ್, ಬುಕ್ ಇರುತ್ತೆ, ನೋಟ್ ಬುಕ್ ಇರುತ್ತೆ, 1-2-3 ಶೀಟ್ ಹಾಕೊಳ್ಳಿ, ನಡೆಯುತ್ತೆ, ಚಲ್ತಾ ಹೈ. ಯಾರು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಲೈವ್ ಅಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಂಥವ್ರು ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಯಾವಾಗ ಮಾಡ್ಬೋದು ಸರ್? ರಾತ್ರಿ ಯಾವಾಗ ಬೇಕಾದ್ರೂ ಮಾಡಿ, ಬೆಳಗಿನ ಜಾವ ಮಾಡಿ. ನಾಳೆ ವರ್ಗುನು ನಿಮ್ಗೆ ಹುಣ್ಣಿಮೆ ಇರುತ್ತೆ. ಸೊ ಯು ಕ್ಯಾನ್ ಡೂ. ಹುಣ್ಣಿಮೆ ಆ ಕಡೆ ಈ ಕಡೆ ಯಾವಾಗ ಬೇಕಾದ್ರೆ ರಿಚುವಲ್ ಮಾಡ್ಬೋದು. ಸೊ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಬಟ್ ಜೊತೆಗೆ ಮಾಡಿದಾಗ ಇನ್ನ ಸಕ್ಕದಾಗಿರುತ್ತೆ. ವೈಟ್ ಇದ್ರು ನಡೆಯುತ್ತೆ, ಎಸ್ ವೈಟ್ ಇರ್ಲಿ. ರೂಲ್ಡ್ ಇದ್ರು ನಡೆಯುತ್ತೆ, ಅನ್ರೂಲ್ಡ್ ಇದ್ರು ನಡೆಯುತ್ತೆ, ರೂಲ್ಡ್ ಇದ್ರು ನಡೆಯುತ್ತೆ. ಸರಿನಾ? ಸೊ ಪ್ರತಿಯೊಬ್ರು ಏನ್ ಮಾಡಿ, ಫೋಲ್ಡ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ. ಶೀಟ್ಸ್ ನ ಕಟ್ ಮಾಡಿ ಇಟ್ಕೊಳ್ಳಿ. ಫೋಲ್ಡ್ ಲೈಕ್ ದಿಸ್, ಕಟ್ ಮಾಡಿದನ್ನ ಮತ್ತೆ ಫೋಲ್ಡ್ ಮಾಡಿ, ಮತ್ತೆ ಕಟ್ ಮಾಡ್ತೀರಾ, ಮತ್ತೆ ಫೋಲ್ಡ್ ಮಾಡ್ತೀರಾ,
ಮತ್ತೆ ಕಟ್ ಮಾಡ್ತೀರಾ ಮಧ್ಯಭಾಗಕ್ಕೆ. ಅಂದ್ರೆ ಒಂದು ವಿಸಿಟಿಂಗ್ ಕಾರ್ಡ್ ಸೈಜ್ ಅಲ್ಲಿ ಬರೋ ತರ ಈ ಸೈಜ್ ಅಲ್ಲಿ ಒಂದು 8 ಶೀಟು, ಇಲ್ಲ ಜಾಸ್ತಿ ನೆಗೆಟಿವ್ ಇದೆ ಸರ್, ನನಗೆ ಜಾಸ್ತಿ ಪ್ರಾಬ್ಲಮ್ಸ್ ಇದೆ ಅನ್ನೋಂಥ 2 ಶೀಟ್ ಕಟ್ ಮಾಡ್ಕೊಳ್ಳಿ. ಒಂದು 15-16 ಶೀಟ್ ಆಗುತ್ತೆ ನಿಮ್ಗೆ. ಓಕೆ, ವಿಸಿಟಿಂಗ್ ಕಾರ್ಡ್ ಸೈಜ್ ಈ ಸೈಜ್ ಅಲ್ಲಿ ಶೀಟ್ ನ ಫೋಲ್ಡ್ ಮಾಡ್ತಾ ಕಟ್ ಮಾಡಿ ರೆಡಿ ಇಟ್ಕೊಳ್ಳಿ. ಬ್ಲೂ ಪೆನ್ ಕೂಡ ಬೇಕಾಗುತ್ತೆ, ಬ್ಲೂ ಪೆನ್ ಕೂಡ ಇಟ್ಕೊಳ್ಳಿ. ವಾವ್, ಅಮೇಜಿಂಗ್. ಸೋ ಮೆನಿ ಪೀಪಲ್ ಕ್ಯಾಮ್ರಾ ಆನ್ ಮಾಡಿದಿರಾ, ಆಸಮ್. ನೋಡಿ, ಬರೀ ರಿಚುವಲ್ ಮಾಡೋದು ಅಷ್ಟೇ ಅಲ್ಲ, ನಿಮ್ಗೆ ಸಕ್ಸಸ್ ಬಂದ ಮೇಲೆ, ಅಚೀವ್ಮೆಂಟ್ಸ್ ಆದ್ಮೇಲೆ, ಏನ್ ಅನ್ಕೊಂಡಿರೋದೆಲ್ಲ ಕಂಪ್ಲೀಟ್ ಆದ್ಮೇಲೆ ಕೂಡ ಶೇರ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ಬೇರೆಯವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಂಬಿಕೆ ಬರುತ್ತೆ. ಅವಾಗ ಅವರು ಕೂಡ ತಿಂಗಳು ಮಾಡಕ್ಕೆ ರೆಡಿ ಆಗ್ತಾರೆ. ಇಸಂಟ್ ಇಟ್? ಬರೀ ನೀವು ಪಡ್ಕೊಳ್ಳೋದು ಅಷ್ಟೇ ಅಲ್ಲ, ನೀವು ಇನ್ನೊಬ್ರಿಗೆ ಇನ್ಸ್ಪೈರ್ ಕೂಡ ಮಾಡಬೇಕು. ಅವಾಗ ನಿಮ್ಗೆ ಯೂನಿವರ್ಸ್ ಇನ್ನಷ್ಟು ಬ್ಲೆಸ್ಸಿಂಗ್ಸ್ ಮಾಡುತ್ತೆ, ಅಂಡ್ ಇನ್ನಷ್ಟು ನೀವು ಗ್ರಾಟಿಟ್ಯೂಡ್ ತೋರಿಸಷ್ಟು ಇನ್ನಷ್ಟು ಅಟ್ರಾಕ್ಟ್ ಮಾಡ್ತೀರ ನೀವು. ಇಸಂಟ್ ಇಟ್? ಸೊ ಡೂ ಶೇರ್, ನಿಮ್ಮ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿ. ಸೆಷನ್ ಅಲ್ಲಿ ಅಥವಾ ಗ್ರೂಪ್ ಅಲ್ಲಿ ಅಥವಾ ಯೂಟ್ಯೂಬ್ ಕಮೆಂಟ್ ವಿಡಿಯೋಸ್ ಅಲ್ಲಿ ಕಮೆಂಟ್ ಹಾಕಿ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿ. ಓಕೆ, ಪೋಸ್ಟ್ ಕಾರ್ಡ್ ಸೈಜ್. ಎಸ್, ಪೋಸ್ಟ್ ಕಾರ್ಡ್ ಸೈಜ್ ಚಿಕ್ಕದಾಗುತ್ತೆ. ಪೋಸ್ಟ್ ಕಾರ್ಡ್ ಸೈಡ್ ಅಂದ್ರೆ ಇಷ್ಟ ಆಗೋಯ್ತು, ಇಷ್ಟ ಆಗೋಗುತ್ತೆ ಪೋಸ್ಟ್ ಕಾರ್ಡ್ ಅಂದ್ರೆ. ಅದ್ರಲ್ಲಿ ಅರ್ಧ ಮಾಡ್ತೀರಾ ವಿಸಿಟಿಂಗ್ ಕಾರ್ಡ್ ಸೈಜ್ ಅಲ್ಲಿ. ಡನ್. 208 ಮೆಂಬರ್ಸ್. ನೆಕ್ಸ್ಟ್ ಫ್ಯೂ ಡೇಸ್ ಅಂದ್ರೆ ಇನ್ನ ಒಂದು 2-3 ನಾವು ರಿಚುವಲ್ ಮಾಡೋಷ್ಟ್ರೊಳಗಡೆ 500 ಜನ ರೀಚ್ ಆಗ್ಬೇಕು. ನಮ್ಮ ಸೆಷನ್ ಅಲ್ಲಿ 500 ಜನ ಅಟೆಂಡ್ ಮಾಡ್ಬೇಕು ಅಂತ ಹೇಳಿ ಐ ಆಮ್ ಮ್ಯಾನಿಫೆಸ್ಟಿಂಗ್. ಓಕೆ, ಅದೆಲ್ಲ ನಿಮ್ ಸಪೋರ್ಟ್ ಬೇಕು ಅವಾಗ. ಡೂ ಶೇರ್, ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡಿ, ಸೊ ದಟ್ ಅವರು ಕಲೀಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಹೆಲ್ಪ್ ಆಗಲಿ. ಓಕೆ, ಎಸ್, ರೆಡಿ? ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ಫಸ್ಟ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ತಿಳ್ಕೊಳ್ಳಿ, ಹುಣ್ಣಿಮೆಯ ಶಕ್ತಿಯನ್ನ ತಿಳ್ಕೊಳ್ಳಿ. ಓಕೆ, ಹುಣ್ಣಿಮೆ ಅಂದ್ರೆ ಏನು? ಚಂದ್ರ. ಚಂದ್ರ ಅಂದ್ರೆ ನಂಬರ್ 2ಗೆ ರೂಲ್ ಆಗಂತದ್ದು ಚಂದ್ರ. ಸೊ ನೋಡಿ, ಚಂದ್ರನಲ್ಲಿ ಒಂದು ಅದ್ಭುತ ಶಕ್ತಿ ಇದೆ. ಓಕೆ, ಅಂಡ್ ಚಂದ್ರ ನಮ್ಮ ಭೂಮಿಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಭೂಮಿಯಲ್ಲಿ ಒಂದು ಏನು ಅಲೆಗಳು ಉತ್ಪತ್ತಿ ಆಗುತ್ತೆ ಸಮುದ್ರದಲ್ಲಿ, ಅಥವಾ ಏನು ಬ್ಯಾಲೆನ್ಸ್ಡ್ ಆಗಿದೆ ನಮ್ಮ ಭೂಮಿ, ಇದೆಲ್ಲದಕ್ಕೂ ಕಾರಣ ಚಂದ್ರ ಇರೋಂಥದ್ದು. ಚಂದ್ರ ಇರ್ಲಿಲ್ಲ ಅಂದ್ರೆ ಭೂಮಿಯಲ್ಲಿ ಏರುಪೇರು ಆಗ್ತಾ ಇತ್ತು. ಸೊ ಚಂದ್ರ ಪ್ಲೇಸ್ ಅ ವೈಟಲ್ ರೋಲ್ ಆಕ್ಚುಲಿ, ಸೂರ್ಯ ಮತ್ತೆ ಚಂದ್ರ. ಓಕೆ, ಸೊ ಯಾವ ಲೀವ್ಸ್? ಬೇ ಲೀವ್ಸ್. ಬೇ ಲೀವ್ಸ್, ಪಲಾವ್ ಎಲೆ ಕನ್ನಡದಲ್ಲಿ ಬೇ ಲೀವ್. ಓಕೆ, ಸೊ ಚಂದ್ರ ಬಂದ್ಬಿಟ್ಟು ಅದ್ಭುತವಾದ ಶಕ್ತಿ ಇದೆ ಚಂದ್ರನಲ್ಲಿ, ಹೀಲ್ ಮಾಡೋಂತ ಶಕ್ತಿ ಇದೆ. ಚಂದ್ರನ ಕ್ವಾಲಿಟಿಯನ್ನು ಹೀಲಿಂಗ್ ಕೆಪಾಸಿಟಿ ಇದೆ, ಹಾಗೆ ಮ್ಯಾನಿಫೆಸ್ಟೇಷನ್ ಕೆಪಾಸಿಟಿ ಇದೆ. ಸೊ ಹುಣ್ಣಿಮೆ ಬಂದ್ಬಿಟ್ಟು ಪೂರ್ಣ ಚಂದ್ರ. ಸೊ ಅವತ್ತಿನ ದಿನ ಚಂದ್ರ ಭೂಮಿಗೆ ತುಂಬಾ ಹತ್ತಿರವಾಗಿರುತ್ತೆ. ಚಂದ್ರನ ಬೆಳಕು, ಚಂದ್ರನ ಶಕ್ತಿ ಜಾಸ್ತಿ ಇರುತ್ತೆ ಅವತ್ತು ಭೂಮಿಗೆ. ಅಂಡ್ ಯಾರು 2 ಇಂದ ರೂಲ್ ಆಗ್ತೀರಾ ಅಂದ್ರೆ 2ನೇ ತಾರೀಕು ಹುಟ್ಟಿರೋರು, 11ನೇ ತಾರೀಕು ಹುಟ್ಟಿರೋರು, 20ನೇ ತಾರೀಕು ಹುಟ್ಟಿರೋರು, ಅಥವಾ 29ನೇ ತಾರೀಕು ಹುಟ್ಟಿರೋಂಥವ್ರು, ಅಥವಾ ಕಂಡಕ್ಟರ್ 2 ಬರೋಂಥವ್ರು ಕೂಡ ಅಷ್ಟೇ. ಸೊ 2 ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಸೊ ಈ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲೆಲ್ಲ ಕಂಪಲ್ಸರಿ ಮೆಡಿಟೇಷನ್ ಮಾಡ್ಬೇಕು ನೀವು. ಓಕೆ, ಬೇರೆಯವ್ರು ಕೂಡ ಮಾಡಿ, ಮೆಡಿಟೇಷನ್ ಮಾಡ್ತಿರೋರು ಕೂಡ ಈ ಫುಲ್ ಮೂನ್, ನ್ಯೂ ಮೂನ್ ಎಲ್ಲ ತುಂಬಾ ಒಳ್ಳೇದಾಗುತ್ತೆ. ಸೊ ಈ ಹುಣ್ಣಿಮೆ ರಿಚುವಲ್ ನಾವೇನ್ ಮಾಡ್ತೀವಿ, ಈ ಟೈಮಲ್ಲಿ ನೀವು ನಿಮ್ಮ ಒಂದು ಥಾಟ್ಸ್ ಅಲ್ಲಿ ಸಂಕಲ್ಪ ಮಾಡ್ತೀರಾ. ನಿಮ್ಮ ಗುರಿ, ಉದ್ದೇಶಗಳು, ನಿಮ್ಮ ವಿಶಸ್ ಏನಿದೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಓಕೆ, ಇದೆಲ್ಲ ಅಚೀವ್ ಆಗುತ್ತೆ, ಅಚೀವ್ ಆಗ್ತದೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ. ಯೂನಿವರ್ಸ್ಗೆ ನಾವು ಗ್ರಾಟಿಟ್ಯೂಡ್ ಸಲ್ಲಿಸ್ತೀವಿ. ಸೊ ದಟ್ ನಾವೇನಾಗುತ್ತೆ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಕೊಡುತ್ತೆ. ಅದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಅಚೀವ್ ಮಾಡ್ಲಿಕ್ಕೆ ಸಾಕಷ್ಟು ನಮ್ಗೆ ಸಹಾಯ ಮಾಡುತ್ತೆ, ಡೋರ್ಸ್ ಓಪನ್ ಮಾಡುತ್ತೆ. ವಿ ಗೆಟ್ ಸೋ ಮೆನಿ ಆಪರ್ಚುನಿಟೀಸ್. ಡನ್? ಆಮೇಲೆ ಆಡಿಬಲ್ ಕೇಳಿಸ್ತಾ ಇದೆಯಾ? ಯಾರಿಗೆ ವಾಯ್ಸ್ ಕಡಿಮೆ ಕೇಳಿಸ್ತಾ ಇದೆ, ನಿಮ್ ಕಡೆ ಆಡಿಯೋ ಸೆಟ್ಟಿಂಗ್ ಚೆಕ್ ಮಾಡ್ಕೊಳ್ಳಿ, ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಈ ಫುಲ್ ಮೂನ್, ನ್ಯೂ ಮೂನ್ ರಿಚುವಲ್ಸ್ ನ ಮಾಡಿ ನಮ್ಮ ಕಮ್ಯುನಿಟಿಲಿ ನನ್ನ ಜೊತೆ ರಿಸಲ್ಟ್ಸ್ ಪಡ್ಕೊಂಡಿದ್ದೀರಾ, ನಿಮ್ಮ ವಿಶಸ್ ಎಲ್ಲ ಅಚೀವ್ ಆಗಿದೆ ಅನ್ನೋಂಥವ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ವಿಡಿಯೋ ನೋಡ್ತಿರೋಂಥವ್ರು ಏನೇನೆಲ್ಲ, ಅಥವಾ ಐ ಗಾಟ್ ದ ಸಕ್ಸಸ್, ಅಥವಾ ನನಗೆ
ಅಚೀವ್ ಆಗಿದೆ ಅಂತ ಹೇಳ ಟೈಪ್ ಮಾಡಿ. ಲೆಟ್ಸ್ ಸಿ ಎಷ್ಟು ಜನಕ್ಕೆ ನಿಮ್ಮ ಎಷ್ಟೋ ತಿಂಗಳುಗಳಿಂದ ಎಲ್ಲ ಅನ್ಕೊಂಡಿದ್ ಮಾಡಿರ್ತೀರಲ್ವಾ, ಇದೆಲ್ಲ ಎಷ್ಟು ಜನಕ್ಕೆಲ್ಲ ಅಚೀವ್ ಆಗಿದೆ. ಮೀ ಸರ್, ಐ ಗಾಟ್ ಸಕ್ಸಸ್, ಅಕ್ಷತಾ ಅವರು, ಜ್ಯೋತಿ ಅವರು, ಮಾದೇಶ್ ಅವರು, ಭ್ರಮರಾಂಬ ಅವರು, ಸಂತೋಷ್, ಶ್ರೀನಾಥ್, ಮಂಜುಳಾ ಅವರು, ಸುಮತಿ ಅವರು, ಮಾದೇಶ್ ಅವರು, ಪೂರ್ಣಿಮಾ ಅವರು, ಮಂಗಳ ಅವರು, ಸೋ ಮೆನಿ ಪೀಪಲ್. ವಾವ್, ಅಮೇಝಿಂಗ್. ಐ ಆಮ್ ಸೋ ಹ್ಯಾಪಿ. ರೈಟ್, ಮೊದಲಿಗೆ ಈ ರಿಚುವಲ್ಸ್ ನ ಲಿಮಿಟೆಡ್ ಆಗಿಟ್ಟಿದ್ದೆ, ಬರೀ ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಅಂದ್ರೆ ಪೇಯ್ಡ್ ಸ್ಟೂಡೆಂಟ್ಸ್ ಮಾತ್ರ ಇಟ್ಟಿದೆ. ಸಾಕಷ್ಟು ರಿಸಲ್ಟ್ ಪಡ್ಕೊಳ್ತಾ ಇದ್ರು. ಆಮೇಲೆ ಅನ್ನಿಸ್ತು ಇದನ್ನ ಯಾಕೆ ಬರೇ ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ ಮಾತ್ರ ಇಟ್ಕೋಬೇಕು, ಸೊ ಲೆಟ್ ಅಸ್ ಓಪನ್ ಫಾರ್ ಎವ್ರಿ ಒನ್ ಅಂತ ಅನ್ನಿಸ್ತು. ಸೊ ಈಗ ಇಟ್ಸ್ ಅ ಫ್ರೀ ಕ್ಲಾಸ್, ಎಲ್ಲರಿಗೂ ಓಪನ್ ಆಗಿದೆ. ಬರೇ ಲೈವ್ ಮಾತ್ರ ಕೊಡ್ತಾ ಇದ್ದೆ, ಬಟ್ ಲಾಸ್ಟ್ 1 month ಇಂದ ರೆಕಾರ್ಡಿಂಗು ಕೊಡ್ತಾ ಇದ್ದೀನಿ. ಸೊ ದಟ್ ಯಾರ್ ಜೊತೆಗೆ ಮಾಡಕ್ಕಾಗಲ್ಲ ಅವರು ಮತ್ತೆ ನೋಡಿ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಇನ್ನೊಂದ್ಸರಿ ರೆಕಾರ್ಡಿಂಗ್ ಕೂಡ ಕೊಡ್ತಾ ಇದ್ದೀನಿ. ರೈಟ್, ಹ್ಯಾಪಿ. ಸೊ ಏನ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂದ್ಮೇಲೆ ಇನ್ನಷ್ಟು ಜನಕ್ಕೆ ಹೆಲ್ಪ್ ಮಾಡಿ ನೀವು, ಸರಿನಾ? ಇದು ಯೂನಿವರ್ಸ್ ಲಾ ಆಗಿರ್ಬೇಕು. ವೆನ್ ಯು ಗೆಟ್ ಸಮಥಿಂಗ್ ಯು ಹ್ಯಾವ್ ಟು ಗಿವ್ ಆಸ್ ಅ ಗ್ರಾಟಿಟ್ಯೂಡ್ ಆಗಿ. ಸೊ ಸ್ಪ್ರೆಡ್. ಸೊ ವಿಡಿಯೋನ ಶೇರ್ ಮಾಡಿ ಅಥವಾ ಲೈವ್ ಸೆಷನ್ಸ್ ನ ಶೇರ್ ಮಾಡಿ, ಇನ್ನೊಂದು ಜನರಿಗೆ ಹೆಲ್ಪ್ ಆಗಿ. ಡನ್. ಸೊ ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ ಸ್ನೇಹಿತರೆ. ಐ ಟೋಲ್ಡ್ ಏನೇನ್ ಬೇಕು. ಪಲಾವ್ ಎಲೆ ಬೇಕು, ವೈಟ್ ಶೀಟ್ ನ ಕಟ್ ಮಾಡಿ ರೆಡಿ ಇಟ್ಕೊಳ್ಳಿ, ಬ್ಲೂ ಪೆನ್ ಬೇಕು, ರೆಡ್ ಕಲರ್ ಪೆನ್ ಬೇಕು, ಅಂಡ್ ಬೌಲ್ ತಟ್ಟೆ ಬೇಕು, ದೀಪ, ಕ್ಯಾಂಡಲ್ ಬೇಕು, ನೀರ್ ಬಾಟಲ್ ಬೇಕು. ಇಷ್ಟು ರೆಡಿ ಇಟ್ಕೊಳ್ಳಿ. ಹುಣ್ಣಿಮೆ ದಿನ ಏನ್ ರಿಚುವಲ್ ಮಾಡ್ತಿದ್ದು ಸಾಕಷ್ಟು ಪವರ್ಫುಲ್ ಆಗಿ ವರ್ಕ್ ಆಗತ್ತೆ. ಜೊತೆಗೆ ಹುಣ್ಣಿಮೆ ದಿನ ಏನ್ ಮೆಡಿಟೇಷನ್ ಮಾಡ್ತೀರಾ, ಮಾಮೂಲಿ ಮೆಡಿಟೇಷನ್ ಮಾಡೋಕ್ಕೂ ಹುಣ್ಣಿಮೆ ದಿನ ಮೆಡಿಟೇಷನ್ ಮಾಡಕ್ಕೆ 10 ಪಟ್ಟು ಪವರ್ಫುಲ್ ಆಗಿರುತ್ತೆ. ಒಂದು. ಎರಡನೇದು, ಜೊತೆಲಿ ಮಾಡಿದಾಗ ಕಮ್ಯುನಿಟಿ ಎಲ್ಲರೂ ಗುರುಗಳ ಜೊತೆ ಎಲ್ಲರೂ ಸಂಘದಲ್ಲಿ ಮಾಡಿದಾಗ, ಸತ್ಸಂಗದಲ್ಲಿ ಮಾಡಿದಾಗ 100 times ಪವರ್ಫುಲ್ ಆಗಿ. ಸೊ ನಾವು 225 ಜನ ಸೇರಿ ಮಾಡ್ತಾ ಇದೀವಿ ಅಂದಾಗ ಇನ್ನಷ್ಟು ಪವರ್ಫುಲ್ ಆಗಿರುತ್ತೆ. ಇಟ್ ಈಸ್ ಅಮೇಝಿಂಗ್, ಸರಿನಾ? ಸೊ ಇಷ್ಟು ಐಟಮ್ ರೆಡಿ ಇದೆ ಅಂದ್ರೆ, ಇಫ್ ಯು ಆರ್ ರೆಡಿ ಟೈಪ್ ಮಾಡಿ ರೆಡಿ ಅಂತ ಹೇಳಿ, ಅಥವಾ ಆರ್ ಅಂತ ಟೈಪ್ ಮಾಡಿ. ವಿಡಿಯೋ ನೋಡ್ತಾ ಇರೋರು ಕೂಡ ಕಮೆಂಟ್ ಅಲ್ಲಿ ಆರ್ ಅಂತ ಟೈಪ್ ಮಾಡಿ ಅಥವಾ ರೆಡಿ ಅಂತ ಟೈಪ್ ಮಾಡಿ. ಸೊ ಲೆಟ್ ಅಸ್ ಸ್ಟಾರ್ಟ್. Yes, ready. Super. Take blue color pen. Take blue color pen. ಸ್ನೇಹಿತರೆ, ಲೈಫ್ ಈಸ್ ಸಮಥಿಂಗ್ ಲೈಕ್, ನಾವು ದಿನನಿತ್ಯ ಕೆಲಸ ಮಾಡ್ತೀವಿ, ವರ್ಕ್ ಮಾಡ್ತೀವಿ, ಹೊರಗಡೆ ಹೋಗಿ ಬರ್ತೀವಿ, ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ನೆಗೆಟಿವ್ಸ್ ಬರ್ತಾನೆ ಇರುತ್ತೆ. ನೆಗೆಟಿವ್ ಬರಲ್ಲ ಅಂತ ಏನಿಲ್ಲ, ನೆಗೆಟಿವ್ ಬರ್ತಾ ಇರುತ್ತೆ. ಪ್ರಾಬ್ಲಮ್ಸ್ ಬರಲ್ಲ ಅಂತಲ್ಲ, ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಬಟ್ ಆಸ್ ಅ ಪವರ್ಫುಲ್ ಪರ್ಸನ್, ನಾನು ಆಸ್ ಅ ಹೀಲರ್ ಅಥವಾ ಆಸ್ ಅ ಸ್ಪಿರಿಚುವಲ್ ವ್ಯಕ್ತಿಯಾಗಿ ಏನ್ ಮಾಡ್ಬೇಕು, ಅದನ್ನ ಕ್ಲೆನ್ಸ್ ಮಾಡ್ಕೋಬೇಕು, ರಿಮೂವ್ ಮಾಡ್ಕೋಬೇಕು. ಸೇಮ್ ಲೈಕ್ ಹೇಗೆ ನೀವು ಡೈಲಿ ಸ್ನಾನ ಮಾಡ್ತೀರಾ, ಅದೇ ತರ ನಿಮ್ಮ ನೆಗೆಟಿವ್ಸ್ ನ ರಿಮೂವ್ ಮಾಡ್ಕೋಬೇಕು, ಕ್ಲೆನ್ಸ್ ಮಾಡ್ಕೋಬೇಕು. ಅದರ್ವೈಸ್ ಏನಾಗುತ್ತೆ, ಎಲ್ಲ ಸೇರಿಸ್ಕೊಂಡು ಬಸ್ಟ್ ಔಟ್ ಆಗ್ತೀರಾ. ಸೊ ಇಟ್ಸ್ ನಾಟ್ ಗುಡ್. ಅದಕ್ಕೇನೆ ನೆಗೆಟಿವ್ ರಿಮೂವಲ್, ಕ್ಲೆನ್ಸಿಂಗ್ ಪ್ರೊಸೆಸ್ ಮಾಡೋಣ. ಸೊ ಪ್ರತಿಯೊಬ್ರು ಬ್ಲೂ ಕಲರ್ ಪೆನ್ ತಗೊಂಡು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿ, ಏನು ನೆಗೆಟಿವ್ಸ್ ಬ್ಲಾಕೇಜಸ್ ತುಂಬಿಕೊಂಡಿದ್ದೀರಾ ರೀಕಾಲ್ ಮಾಡಿ. ಗೋ ಡೀಪ್ ಇನ್ ಟು ಯುವರ್ ಸಬ್ ಕಾನ್ಶಿಯಸ್ ಮೆಮರಿಗೆ ಹೋಗಿ ಯೋಚನೆ ಮಾಡಿ, ನಿಮ್ಮ ಲೈಫ್ ಅಲ್ಲಿ ಏನು ಸರಿ ಇಲ್ಲ, ಏನು ಒಳ್ಳೇದಿಲ್ಲ, ಅಥವಾ ಏನ್ ಚೆನ್ನಾಗಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡ್ತೀನಿ. ಕೋಪ, ಕೆಲವರಿಗೆ ಕೋಪ ಇರುತ್ತೆ, ಮಾತಿಗೆ ಮುಂಚೆ ಕೋಪ ಬಂದ್ಬಿಡುತ್ತೆ, ಅಥವಾ ಟೆನ್ಷನ್ ಇರುತ್ತೆ. ಸೊ ಅಥವಾ ಲೇಜಿನೆಸ್ ಇರುತ್ತೆ, ಅಥವಾ ನೆಗೆಟಿವ್ ಥಿಂಕಿಂಗ್ ಇರುತ್ತೆ. ಓಕೆ, ಅಥವಾ ಲೆಟ್ ಅಸ್ ಸೇ ಸಮ್ ಪ್ರಾಬ್ಲಮ್ಸ್ ಇರ್ಬೋದು, ಅದನ್ನು ಬರೀರಿ. ಮನಿ ಪ್ರಾಬ್ಲಮ್ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಅಥವಾ ನನಗೆ ಈ ಕೆಲಸ ಆಗ್ತಾ ಇಲ್ಲ, ಇದು ಸ್ಟಕ್ ಆಗ್ತಾ ಇದೆ ಅಂಥದ್ದು ಏನೇ ಆಗಿರ್ಬೋದು, ಒಂದು ಶೀಟ್ ಅಲ್ಲಿ ಬರೀತೀರಾ. ಲೈಕ್ ಒಂದು ವರ್ಡ್ ತರ ಬರೀತೀರಾ. ಈಗ ಲೇಜಿನೆಸ್, ರಿಮೂವ್ ಲೇಜಿನೆಸ್ ಅಂತ ಬರೀತೀರಾ. ನೆಗೆಟಿವ್ ಥಿಂಕಿಂಗ್ ಅಂತ ಹೇಳಿದ್ರೆ ನೆಗೆಟಿವ್ ಥಿಂಕಿಂಗ್ ಅಂತ ಬರೀತೀರಾ. ಸೊ ಈ ತರ ಪ್ರತಿಯೊಂದು ಶೀಟ್ ಅಲ್ಲೂ ಒಂದೊಂದು ನೆಗೆಟಿವ್ಸ್ ಅಥವಾ ಏನ್ ಬೇಡದಿರಂತದಿದೆ ಅದನ್ನ ಬರೀತೀರಾ ಪ್ರತಿಯೊಬ್ರು. ಕಮಾನ್.
ಒನ್ ಬೈ ಒನ್ ಎಲ್ಲರೂ ಬರೀತಾ ಹೋಗಿ. ಈಗ ಕೆಲವರಿಗೆ ಪ್ರೊಕ್ಯಾಸ್ಟಿನೇಷನ್ ಇರುತ್ತೆ, ಮುಂದೂಡಿಕೆ, ಮಾಡೋಣ 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 ಅಂತೇಳಿ, ಅದು ಇರ್ಬೋದು. ಕೆಲವರು ಸಣ್ಣ ಆಲೋಚನೆ ಇರುತ್ತೆ, ಸ್ಮಾಲ್ ಥಿಂಕಿಂಗ್ ಇರುತ್ತೆ, ಅದು ಕೂಡ ಬರಿಬೋದು. ಕೆಲವರಿಗೆ ದೃಷ್ಟಿ ಆಗಂತದ್ದಿರುತ್ತೆ, ನೆಗೆಟಿವ್ ಬೇಗ ಇಂಪ್ಯಾಕ್ಟ್ ಆಗ್ಬಿಡುತ್ತೆ, ಸೊ ಅದು ಕೂಡ ಬರೀರಿ. ಏನ್ ಬರೀತೀರಾ ಅದಕ್ಕೆ? ಕಣ್ ದೃಷ್ಟಿ ಅಂತಾನೆ ಬರೀರಿ, ಇವಿಲ್ ಐ ಅಂತ ಬರೀರಿ. ದೃಷ್ಟಿ ಪರಿಹಾರ. ಕೆಲವರಿಗೆ ಕಂಫರ್ಟ್ ಝೋನ್ ಇರುತ್ತೆ, ಕಂಫರ್ಟ್ ಝೋನ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಲೈಫ್ ಅಲ್ಲಿ. ಓಕೆ, ಕೆಲವರು ನಾಚಿಕೆ, ಮುಜುಗರ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಕ್ಯಾಮ್ರಾ ಆನ್ ಮಾಡಲ್ಲ ಎಷ್ಟೋ ಜನ ಕೆಲವರು. ಯಾಕೆ? ಯಾರೇನ್ ಅನ್ಕೊಳ್ತಾರೋ ಅಂತ ಹೇಳಿ. ಎಸ್, ಒಂದೊಂದನ್ನ ಒಂದೊಂದ್ ಶೀಟ್ ಅಲ್ಲಿ ಬರೀರಿ, ಒಂದೊಂದನ್ನ ಒಂದೊಂದ್ ಶೀಟ್ ಅಲ್ಲಿ ಬರೀರಿ. ಐ ಗಿವ್ 1 more minute ಟೈಮ್, ಪ್ರತಿಯೊಬ್ರು ಬರೀರಿ. ಬ್ಲೂ ಕಲರ್ ಪೆನ್ ಅಲ್ಲಿ ಬರೀತೀರಾ. ಕೆಲವರಿಗೆ ಕೆಲಸಗಳು ಸ್ಟಕ್ ಆಗ್ತಾ ಇರತ್ತೆ, ಕಂಪ್ಲೀಟ್ ಆಗ್ತಾ ಇರಲ್ಲ, ಮುಂದಕ್ಕೆ ಹೋಗ್ತಾ ಇರಲ್ಲ. ಅದನ್ನು ಬರ್ಕೊಳ್ಳಿ, ಸ್ಟಕ್ ವರ್ಕ್ಸ್. ಕನ್ನಡದಲ್ಲೂ ಬರೀರಿ, ಇಂಗ್ಲಿಷಲ್ಲೇ ಬರೀಬೇಕಂತಿಲ್ಲ, ಕನ್ನಡದಲ್ಲೂ ನೀವು ಬರೀಬಹುದು. ಪಾಸಿಟಿವ್ ಆಗಿ ಬರಿಬೇಡಿ, ನಿಮ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಬರೀತೀರಾ, ಸೊ ದಟ್ ಇದನ್ನ ರಿಮೂವ್ ಮಾಡ್ಲಿಕ್ಕೆ. ದಿಸ್ ಇಸ್ ನಾಟ್ ಲೈಕ್ ಅಫರ್ಮೇಶನ್ ತರ ಬರೆಯೋದಲ್ಲ, ಇದು ಏನಿದೆ ಅದನ್ನ ಬರೀತೀರಾ. ಮನಿ ಪ್ರಾಬ್ಲಮ್ ಇದೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದ್ರೂ ಬರೀರಿ. ಈಗ ತುಂಬಾ ಜನಕ್ಕೆ ಹೆಡೇಕ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಇನ್ನೊಂದೇನೋ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅದನ್ನು ಬರೀರಿ. ಡನ್. ಎಸ್, ಬರಿಬೋದು, ಯಾರು ಬೇಕಾದ್ರೂ ಬರೀರಿ. ರೆಡಿ? ಸೊ ಚೆಕ್ ಮಾಡಿ, ಎಷ್ಟು ಶೀಟ್ ಬರ್ದಿದ್ದೀರಾ ಕೌಂಟ್ ಮಾಡಿ ನೋಡಿ. 1 2 3 4 5 8 10 15 12. ಅಂದ್ರೆ ಇಷ್ಟೆಲ್ಲ ಇದೆ, ಇದನ್ನೆಲ್ಲ ನಾನು ಇವತ್ತು ರಿಲೀಸ್ ಮಾಡ್ತೀನಿ ಸರ್, ಕ್ಲಿಯರ್ ಮಾಡ್ತೀನಿ, ಕ್ಲೆನ್ಸ್ ಮಾಡ್ಕೊಳ್ತೀನಿ ಅಂತ ಹೇಳಿ. 8 6 9 8 8. ಓಕೆ, 8 ಕಟ್ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ 8 ಬರ್ದಿದ್ದೀರಾ ಅನ್ಸುತ್ತೆ. 2 ಶೀಟ್ ಕಟ್ ಮಾಡಿದ್ರಿ, ನಾ ಜಾಸ್ತಿ ಬರಿತಾ ಇದ್ರಿ. ಎನಿವೇ, ಲೆಟ್ಸ್ ಕಂಟಿನ್ಯೂ ಮಾಡೋಣ. ಕ್ಯಾಂಡಲ್ ಹಚ್ಕೊಳ್ಳಿ, ದೀಪ ಹಚ್ಕೊಳ್ಳಿ. ಲೈಟ್ ದ ಲ್ಯಾಂಪ್. ಕ್ಯಾಂಡಲ್, ದೀಪ ಹಚ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟೇಕ್ ದ ಶೀಟ್ಸ್. ಯಾವ್ದೆಲ್ಲ ಬರ್ದಿದ್ದೀರಾ ಕೈಯಲ್ಲಿ ತಗೊಳ್ಳಿ, ಒಂದೊಂದನ್ನು ನೋಡಿ ಅಂಡ್ ಮನಸ್ಸಲ್ಲಿ ಡಿಸಿಷನ್ ತಗೊಳ್ಳಿ, ನಿರ್ಧಾರ ಮಾಡ್ಕೊಳ್ಳಿ. ಇದ್ಯಾವುದು ನನಗೆ ಬೇಡ, ಇದನ್ನೆಲ್ಲ ಇವತ್ತು ರಿಮೂವ್ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ, ಕ್ಲೆನ್ಸ್ ಮಾಡ್ತೀನಿ ಅಂತ ಹೇಳಿ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಳ್ಳಿ. ಲೆಟ್ ಅಸ್ ಡೂ ಅ ಪವರ್ಫುಲ್ ಕ್ಲೆನ್ಸಿಂಗ್ ಪ್ರೊಸೆಸ್ ಮಾಡೋಣ. ಪ್ರತಿಯೊಬ್ಬರು 2 ಹಸ್ತಗಳಲ್ಲಿ ಇದನ್ನ ಹೋಲ್ಡ್ ಮಾಡಿ
ಸಿಟ್ ಸ್ಟ್ರೈಟ್, ನೇರವಾಗಿ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಹೇಳ್ತಾ ನಿಮ್ಮನ್ನ ನೀವು ಅಬ್ಸರ್ವ್ ಮಾಡಿ, ಫೀಲ್ ಮಾಡಿ. ಡೀಪ್ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಉಸಿರು ತಗೊಳ್ಳಿ, ಉಸಿರಾಚೆ ಬಿಡಿ. ನೋಡಿ, ಈ ಕ್ಲೆನ್ಸಿಂಗ್ ಪ್ರೋಸೆಸ್ ಅಲ್ಲಿ ಯಾವುದೇ ಫೀಲಿಂಗ್ಸ್ ಇದ್ರು, ಯಾವುದೇ ನೆಗೆಟಿವ್ ಇಮೋಷನ್ ಬಂದ್ರು ತಡೆಯಕ್ ಹೋಗ್ಬೇಡಿ. ಲೆಟ್ ಇಟ್ ಫ್ಲೋ, ಲೆಟ್ ಇಟ್ ಕಮ್ ಔಟ್. ಡೀಪ್ ಇನ್ಹೇಲ್ ಮಾಡ್ತಾ ಕಣ್ ಮುಂದೆ ಇಮ್ಯಾಜಿನ್ ಮಾಡಿ. ಎರಡು ಕೈನ ಜೋಡಿಸ್ಕೊಳ್ಳಿ. ಎರಡು ಕೈಯಲ್ಲಿ ನಿಮ್ಮ ಶೀಟ್ಸ್ ನ ಇಟ್ಕೊಳ್ಳಿ. ನೀವು ಬರ್ದಿರಂತ ಶೀಟ್ಸ್ ನ ಕೈಲಿ ಇಟ್ಕೊಳ್ಳಿ. ಕಣ್ ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಫರ್ಗಿವ್ನೆಸ್ ನ ಕೇಳೋಣ, ಕ್ಷಮೆನ ಕೇಳೋಣ. ಎಕ್ಸ್ಪ್ರೆಸ್ ಮಾಡಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ ಅಮ್ಮ, ಐ ಆಮ್ ಸಾರಿ ಅಪ್ಪ, ಐ ಆಮ್ ಸಾರಿ ಗುರುಗಳೇ, ಐ ಆಮ್ ಸಾರಿ ಗಾಡ್. ಗೊತ್ತೋ ಗೊತ್ತಿಲ್ದಿರ ಎಷ್ಟೋ ಸಾರಿ ನಾನು ನಿಮ್ಮನ್ನ ಹರ್ಟ್ ಮಾಡಿರ್ತೀನಿ, ವಾದ ಮಾಡಿರ್ತೀನಿ, ಜಗಳ ಮಾಡಿರ್ತೀನಿ, ಮಾತು ಕೇಳಿರೋದಿಲ್ಲ. ಪ್ಲೀಸ್ ಫರ್ಗಿವ್ ಮೀ, ನನ್ನ ಕ್ಷಮಿಸ್ಬಿಡಿ, ನನ್ನ ತಪ್ಪುಗಳನ್ನ ಕ್ಷಮಿಸ್ಬಿಡಿ. ಚರಣ ಸ್ಪರ್ಶ ಮಾಡ್ತಾ ಫರ್ಗಿವ್ನೆಸ್ ನ ಕೇಳ್ಕೊಳ್ಳಿ. ಫರ್ಗಿವ್ನೆಸ್ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಮನ್ಸಲ್ಲಿ ಏನಾದ್ರೂ ಕೋಪ, ಬೇಜಾರು, ನೋವಿದ್ರೆ ಅವ್ರ ಮೇಲೆ ನೀವು ಫರ್ಗಿವ್ ಮಾಡ್ಬಿಡಿ. ಲೆಟ್ ಗೋ, ರಿಲೀಸ್ ಮಾಡ್ಬಿಡಿ. ಅವ್ರೇನೇ ಅಂದಿರ್ಬೋದು, ಹರ್ಟ್ ಮಾಡಿರ್ಬೋದು, ಬೇಜಾರು ಮಾಡಿಸಿರ್ಬೋದು, ಕ್ಯಾರಿ ಮಾಡೋದು ಬೇಡ. ರಿಲೀಸ್ ಮಾಡಿ, ನಿಮ್ಮನ್ನ ಸಾಗರ ಮಾಡಿಬಿಡಿ. ಐ ಫರ್ಗಿವ್, ಐ ಫರ್ಗಿವ್, ಐ ಫರ್ಗಿವ್. ನಿಮ್ಮ ಲೈಫಲ್ಲಿ ಕೆಲವು ವ್ಯಕ್ತಿಗಳಿರ್ತಾರೆ, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಬ್ರದರ್ ಸಿಸ್ಟರ್ ಇರ್ಬೋದು. ಆ ಕೆಲವು ಸ್ಪೆಷಲ್ ವ್ಯಕ್ತಿಗಳನ್ನ ನೆನಪಿಸ್ಕೊಳ್ಳಿ. ಅವ್ರಿಗೂ ಕೂಡ ಫರ್ಗಿವ್ನೆಸ್ ಕೇಳ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಗೊತ್ತೋ ಗೊತ್ತಿಲ್ದಿರ ಎಷ್ಟೋ ಸಾರಿ ಹರ್ಟ್ ಮಾಡಿರ್ತೀನಿ, ನೋಯಿಸಿರ್ತೀನಿ, ಜಗಳ ಮಾಡಿರ್ತೀನಿ, ಮಾತು ಕೇಳಿರೋದಿಲ್ಲ. ಪ್ಲೀಸ್ ಫರ್ಗಿವ್ ಮೀ, ನನ್ನ ಕ್ಷಮಿಸ್ಬಿಡಿ, ಥ್ಯಾಂಕ್ ಯು, ಐ ಲವ್ ಯು. ಆ ವ್ಯಕ್ತಿಯ ಬಗ್ಗೆ ನಿಮ್ಗೇನಾದ್ರೂ ಮನ್ಸಲ್ಲಿ ಬೇಜಾರಿದ್ರೆ, ಫೀಲಿಂಗ್ ಇದ್ರೆ ಫರ್ಗಿವ್ ಮಾಡ್ಬಿಡಿ, ಕ್ಷಮಿಸ್ಬಿಡಿ, ಲೆಟ್ ಗೋ ಮಾಡಿ. ಮನಸ್ಸಿನ ಕೊಡಿ. Go deep into your subconscious mind. ನಿಮ್ಮ ಆಳವಾದ ಮನಸ್ಸಿನೊಳಗಡೆ ಹೋಗಿ ನಿಮ್ಮ ಮನಸ್ಸಿನಲ್ಲಿ ಈ ಎಲ್ಲ ಬ್ಲಾಕೇಜಸ್, ನೆಗೆಟಿವ್ಸ್, ಪ್ರಾಬ್ಲಮ್ಸ್ ಏನೆಲ್ಲ ಇದೆ ಪ್ರತಿಯೊಂದಕ್ಕೂ ಹೇಳ್ಕೊಳ್ಳಿ.
ಆಗ್ತಾ ಇದೆ. ಫೀಲ್ ಮಾಡಿ ನಿಮ್ಮ ದೇಹ ಮನಸ್ಸು ಲೈಟ್ ಆಗ್ತಾ ಇದೆ, ಹಗುರ ಆಗ್ತಾ ಇದೆ. ಹಾಗೆ ಕಣ್ ಮುಂದೆ ಇಮ್ಯಾಜಿನ್ ಮಾಡಿ, ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡಿ ಹೇಳ್ಕೊಳ್ಳಿ ನಿಮಗ್ ನೀವು, ಐ ಆಮ್ ಸಾರಿ ಗೋಪಿ. ನಿಮ್ಮ ಹೆಸರು ಹೇಳ್ಕೊಳ್ಳಿ, ಐ ಆಮ್ ಸಾರಿ ಗೋಪಿ, ಪ್ಲೀಸ್ ಫರ್ಗಿವ್ ಮೀ. ಎಷ್ಟೋ ಸಾರಿ ನಿನ್ನ ಹರ್ಟ್ ಮಾಡಿರ್ತೀನಿ, ನೋಯಿಸಿರ್ತೀನಿ, ಜಗಳ ಮಾಡಿರ್ತೀನಿ, ಮಾತು ಕೇಳಿರೋದಿಲ್ಲ, ನಿನಗೆ ಬೆಲೆ ಕೊಟ್ಟಿಲ್ಲ. ಪ್ಲೀಸ್ ಫರ್ಗಿವ್ ಮೀ. ಎಷ್ಟೇ ಆದ್ರೂ ನೀನು ನಾನು ಒಂದೇನೆ. ಐ ಲವ್ ಯು. ಥ್ಯಾಂಕ್ ಯು ಗೋಪಿ. ನಿಮ್ಮನ್ನು ನೀವು ಫರ್ಗಿವ್ ಮಾಡ್ಕೊಳ್ಳಿ. ನಿಮ್ಮ ಮೇಲಿನ ಕೋಪ, ಬೇಜಾರು ಎಲ್ಲವನ್ನ ರಿಲೀಸ್ ಮಾಡಿ ಮಾಡ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ ನಿಮ್ಮ ಕೈಲಿರೋ ಶೀಟನ್ನ ಕೆಳಗಡೆ ಇಡಿ. ಎರಡೂ ಕೈನ ರಬ್ ಮಾಡ್ತಾ ಸ್ಲೋಲಿ ಜೆಂಟ್ಲಿ ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಓಪನ್ ಯುವರ್ ಐಸ್. ಎಸ್, ಈಗೇನ್ ಮಾಡಿ, ನೀವು ಬರ್ದಿರತಕ್ಕಂತಹ ಶೀಟ್ ಅನ್ನ 1 by 1 ಬರ್ನ್ ಮಾಡ್ತೀರಾ. ಓಕೆ, 1 by 1 ಬರ್ನ್ ಮಾಡಿ. ಏನು ಕ್ಯಾಂಡಲ್ ಅಥವಾ ದೀಪ ಇಟ್ಟಿದಿರಲ್ವಾ, ಸೊ ಅದರಲ್ಲಿ ಬರ್ನ್ ಮಾಡಬೇಕು. ಬರ್ನ್ ಮಾಡಿ ಆ ಬೂದಿ ಆಶಸ್ ನ ಬೌಲ್ ಒಳಗಡೆ ಅಥವಾ ತಟ್ಟೆ ಒಳಗಡೆ ಹಾಕ್ಬೇಕು. ಅದನ್ನ ಬೌಲ್ ಅಥವಾ ತಟ್ಟೆ ಒಳಗಡೆ ಹಾಕಿ, ಸೊ ಫೀಲ್ ಮಾಡಿ ಒಂದೊಂದು ನಿಮ್ಮ ಲೈಫ್ ಇಂದ ರಿಲೀಸ್ ಮಾಡ್ತಾ ಇದ್ದೀರಾ, ರಿಮೂವ್ ಮಾಡ್ತಾ ಇದ್ದೀರಾ, ಕ್ಲೆನ್ಸ್ ಮಾಡ್ತಾ ಇದ್ದೀರಾ. Burn all the negatives, remove from your life. ನೋಡಿ, ಬಂದಂದೇ ಬರ್ನ್ ಮಾಡ್ಬೇಕಾದ್ರೆ ಯಾವ ತರ ನಿಮ್ಮ ದೇಹದಿಂದ ಮನಸ್ಸಿನಿಂದ ಎಲ್ಲ ಇಳಿತಾ ಇದೆ, ರಿಲೀಸ್ ಆಗ್ತಾ ಇದೆ, ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಫೀಲ್ ಮಾಡಿ. ಎಸ್, ಬರ್ನ್ ಮಾಡಿ. ಆಲ್ ದ ಶೀಟ್ಸ್, ಎಲ್ಲ ಶೀಟ್ಸ್ ನ ಬರ್ನ್ ಮಾಡಿ. ಒಟ್ಟಿಗೆ ಆದ್ರೂ ಸರಿ, ಜಾಸ್ತಿ ಇದ್ರೆ ಒಟ್ಟಿಗೆ ಬೇಕಾದ್ರೂ ಬರ್ನ್ ಮಾಡಿ, ನಾಟ್ ಅ ಪ್ರಾಬ್ಲಮ್. ಡನ್ ಆಗಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಡಿ ಅಂತ ಹಾಕಿ, ಡನ್ ಅಂತ. ಎಸ್, ರೈಟ್, ವೆರಿ ಗುಡ್, ವೆರಿ ಗುಡ್. ಸೊ ಈಗ ಏನ್ ಮಾಡ್ತೀರಾ, ವಿಲ್ ಪಾಸ್, ಇಲ್ಲಿ ಪಾಸ್ ಮಾಡೋಣ. ಪ್ರತಿಯೊಬ್ರು ಈ ಬೌಲ್ ಅಥವಾ ತಟ್ಟೆ ಏನಿದೆ ತಗೊಂಡು ಹೋಗ್ತೀರಾ, ಬಾತ್ರೂಮ್ ಅಲ್ಲಿ ಅಥವಾ ವಾಶ್ ಬೇಸಿನಲ್ಲಿ ಫ್ಲಶ್ ಔಟ್ ಮಾಡ್ತೀರಾ. ಇದನ್ನ ನೀರ್ ಜೊತೆ ಹಾಕಿ ಕ್ಲಿಯರ್ ಮಾಡ್ತೀರಾ, ಫ್ಲಶ್ ಮಾಡ್ತೀರಾ. ಡನ್. ಸೊ ಪ್ರತಿಯೊಬ್ರು ಈ ಬೌಲ್ ಒಳಗಡೆ ಆಶಸ್ ಏನಿದೆ ಇದನ್ನೆಲ್ಲ ಫುಲ್ ಕ್ಲಿಯರ್ ಮಾಡ್ಬಿಡಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ವಾಪಸ್ ಬನ್ನಿ, ಕಮ್ ಬ್ಯಾಕ್. ಅದಕ್ಕೆ 1 minute ಟೈಮ್. ಪ್ರತಿಯೊಬ್ರು ಹೋಗಿ ಫ್ಲಶ್ ಔಟ್ ಮಾಡಿದ್ದನ್ನ ರಿಲೀಸ್ ಮಾಡಿದ್ದೀರಾ, ಇದನ್ನ ಕ್ಲಿಯರ್ ಮಾಡ್ಬಿಡಿ, ವಾಪಸ್ ಬನ್ನಿ ಎಲ್ಲರೂ. ಐ ಆಲ್ಸೋ ಡೂ, ನಾಡಿ ನಾನು ಹಾಕಿ ಬರ್ತೀನಿ, ಯು ವಿಲ್ ಆಲ್ಸೋ ಕಮ್.
Done? Yes. Wonderful. You have done an amazing job, wonderful job. ಅಬ್ಸರ್ವ್ ಮಾಡಿ, ಫೀಲ್ ಮಾಡಿ ಯಾವ ತರ ಅನ್ನಿಸ್ತಾ ಇದೆ ಅಂತ ಹೇಳಿ. ಓಕೆ, ವೆರಿ ನೈಸ್, ಅಮೇಝಿಂಗ್. ಸೊ ಹುಣ್ಣಿಮೆಯ ದಿನ ಒಂದು ಅದ್ಭುತವಾದ ಕೆಲಸ ಮಾಡಿದ್ದೀರಾ. ಸೂಪರ್. ಲೆಟ್ ಅಸ್ ಡೂ ಮ್ಯಾನಿಫೆಸ್ಟೇಷನ್. ಈಗ ಒಂದು ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಮಾಡೋಣ. ಪ್ರತಿಯೊಬ್ರು ಟೇಕ್ ಬೇ ಲೀಫ್, ಪಲಾವೆಲೆ ತಗೊಳ್ಳಿ, ಬೇ ಲೀಫ್ ತಗೊಳ್ಳಿ. ನೀಟ್ ಅಂಡ್ ಕ್ಲೀನ್ ಆಗಿರೋಂಥದ್ದು. ದೊಡ್ಡದು ಚಿಕ್ಕದು ಸೈಜ್ ಡಸಂಟ್ ಮ್ಯಾಟರ್. ಎಲೆ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ನೋ ಪ್ರಾಬ್ಲಮ್. ಬಟ್ ನೀಟಾಗಿ ಕ್ಲೀನ್ ಆಗಿರೋಂಥದ್ದು ಇಂಪಾರ್ಟೆಂಟ್. ಟೇಕ್ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್. ಓಕೆ, ನಾವು ನಿಮ್ಮ ಲೈಫ್ ಅಲ್ಲಿ ಏನು ಅಚೀವ್ ಆಗ್ಬೇಕು, ಏನು ನಿಮ್ಮ ವಿಶಸ್ ಇದೆ, ಡಿಸೈರ್ಸ್ ಇದೆ, ಗೋಲ್ಸ್ ಇದೆ, ಅದನ್ನ ಬರೀತೀರಾ. ಒಂದು ಎಲೆನಲ್ಲಿ ಒಂದು ವಿಶ್ ನ ಬರೀತೀರಾ. ಓಕೆ, ವಿಶ್ ಯಾವ ತರ ಬರೀತೀರಾ? ಜಾಗ ಚಿಕ್ಕದಿರುತ್ತಲ್ವಾ, ಕಡಿಮೆ ಇರುತ್ತೆ. ಸೊ ಫುಲ್ ಸೆಂಟೆನ್ಸ್ ತರ ಬರೀಬೇಕಾಗಲ್ಲ. ಸೊ ಇಟ್ಸ್ ಲೈಕ್ 3 ವರ್ಡ್ ಅಲ್ಲಿ ಬರೀತೀರಾ, 3 ವರ್ಡ್ 4 ವರ್ಡ್ ಅಲ್ಲಿ ಬರೀತೀರಾ. ಲೈಕ್ ಫಾರ್ ಎಕ್ಸಾಂಪಲ್, ದುಡ್ಡಿನ ಬಗ್ಗೆ ಬರೀಬಹುದು, ರಿಲೇಶನ್ಶಿಪ್ ಬಗ್ಗೆ ಬರೀಬಹುದು, ಅಥವಾ ಹೆಲ್ತ್ ಬಗ್ಗೆ ಬರೀಬಹುದು, ಅಥವಾ ನಿಮ್ಗೆ ಏನೋ ಒಂದು ಅಚೀವ್ ಆಗ್ಬೇಕು, ಗಾಡಿ ತಗೋಬೇಕು, ಅಥವಾ ಲ್ಯಾಪ್ಟಾಪ್ ತಗೋಬೇಕು, ಮೊಬೈಲ್ ಏನೋ ಒಂದು ತಗೋಬೇಕಿರುತ್ತೆ, ಅಥವಾ ಯಾವ್ದು ಬೇಕಾದ್ರೂ ಏನ್ ಬೇಕಾದ್ರೂ. ನೈಸ್ ಸೈಡ್, ನಿಮ್ಗೆ ಫ್ರಂಟ್ ಎಲೆಯ ಮುಂಭಾಗ ಬರುತ್ತಲ್ಲ ಅದು, ಇದು ಹಿಂಭಾಗ, ಎಲೆ ಹಿಂಭಾಗ, ಮುಂಭಾಗ, ಇಲ್ಲಿ ಬರೀತೀರಾ. ಮುಂಭಾಗ ನೈಸ್ ಆಗಿರುತ್ತಲ್ಲ, ಅಲ್ಲಿ ಬರೀತೀರಾ ರೆಡ್ ಕಲರ್ ಪೆನ್ ಅಲ್ಲಿ. ಸೊ ಹೆಲ್ತ್ ಬಗ್ಗೆ ಬರಿಬಹುದು, ಮನಿ ಬಗ್ಗೆ ಬರಿಬಹುದು, ನಿಮ್ಮ ಪರ್ಸನಾಲಿಟಿ ಬಗ್ಗೆ ಬರಿಬಹುದು. ಎನಿಥಿಂಗ್ ಈಸ್ ಯುವರ್ ವಿಶ್, ವಾಟ್ ಎವರ್ ಯುವರ್ ವಿಶ್ ಬರಿಬಹುದು. ಲೆಟ್ ಅಸ್ ನಾಟ್ ಬಿ ಲಾಂಗ್ ಟರ್ಮ್ ವಿಶ್ ಬೇಡ, ಶಾರ್ಟ್ ಟರ್ಮ್ ವಿಶ್. ಅಂದ್ರೆ 1 ತಿಂಗಳು, 2-3 ಮಂತ್ಸ್ ಅಲ್ಲಿ ಅಥವಾ 6 ಮಂತ್ಸ್ ಅಲ್ಲಿ ಅಚೀವ್ ಆಗ್ಬೇಕಂತದನ್ನ ಬರೆದು ಮ್ಯಾನಿಫೆಸ್ಟ್ ಮಾಡೋಣ. ಕ್ಲಿಯರ್? ಸೊ ಥಿಂಕ್ ಆಫ್ 5 ವಿಶಸ್ ನ ನೆನಪಿಸ್ಕೊಳ್ಳಿ. 5 ಬೇಲೀಫ್ ತಗೊಳ್ತೀವ. ಸೊ ಟೇಕ್ ರೆಡ್ ಕಲರ್ ಮಾರ್ಕರ್. ಈಗ ಎಕ್ಸಾಂಪಲ್ ಮನಿದಾದ್ರೆ ಹೆಂಗ್ ಬರೀತೀರಾ? ಐ ರಿಸೀವ್ಡ್ 5 lakh rupees. ಈಗ ಎಕ್ಸಾಂಪಲ್ ನಿಮ್ಗೆ 5 lakh rupees ಬರ್ಬೇಕಂದ್ರೆ ಐ ರಿಸೀವ್ಡ್ 5 lakh rupees ಅಥವಾ 5 lakh rupees ನನಗೆ ಸಿಕ್ಕಿದೆ, ಅಫರ್ಮೇಶನ್ ರೀತಿ ಬರೀತೀರಾ. ಅಂದ್ರೆ ಆಲ್ರೆಡಿ ಆಗಿದೆ ಅನ್ನೋ ರೀತಿ ಬರೀತೀರಾ. ಡನ್. 3 ವರ್ಡ್ಸ್ ಅಲ್ಲಿ ಅಥವಾ 4 ವರ್ಡ್ಸ್ ಅಲ್ಲಿ ಬರೀತೀರಾ. ಶುರು ಮಾಡೋಣ. ಪ್ರತಿಯೊಬ್ರು ಟೇಕ್ 1 ಬೇಲೀಫ್, ನಿಮ್ಮ ವಿಶಸ್ ನ ಬರೀರಿ ಅದ್ರ ಮೇಲೆ. ಫೀಲ್ ಗುಡ್ ಬರಿಬೇಕಾದ್ರೆ ಖುಷಿ ಖುಷಿಯಿಂದ ಬರೀರಿ. ಫೀಲ್ ಗುಡ್, ವಾವ್ ಇದೆಲ್ಲ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ ಅನ್ನೋ ತರ. ಡನ್. ಬರ್ತಾರ? 5 ಬೇಲೀಫ್ ಮೇಲೆ, 1 ಬೇಲೀಫ್ ಮೇಲೆ ಒಂದು ವಿಶ್ ನ ಬರೀತೀರಾ. ಆಸ್ ಲೈಕ್ ಅಫರ್ಮೇಶನ್ ತರ 3 ವರ್ಡ್ಸ್ 4 ವರ್ಡ್ಸ್ ಅಲ್ಲಿ ಬರೀತೀರಾ. ಜಾಗ ಇದ್ರೆ 5 ವರ್ಡ್ಸ್ ಅಲ್ಲಿ ಬರೀರಿ. ಡನ್. ಈಗೇನ್ ಮಾಡೋಣ?
ಈಚ್ ಬೇಲೀಫ್ ನ ಚಾರ್ಜ್ ಮಾಡೋಣ, ಇದನ್ನ ಎನರ್ಜೈಸ್ ಮಾಡೋಣ, ಚಾರ್ಜ್ ಮಾಡೋಣ. ಸೊ ಏನ್ ಮಾಡ್ತೀರಾ, ಒಂದು ಬೇಲೀಫ್ ನ ತಗೊಳ್ತೀರಾ, ನಿಮ್ಮ ಎಡಗೈ ಮೇಲೆ ಇಟ್ಕೊಳ್ತೀರಾ ಈ ರೀತಿಯಾಗಿ. ಸೊ ಏನ್ ಬರ್ದಿದ್ದೀರಾ ಅದನ್ನ ನೋಡ್ಕೊಂಡು ನಿಮ್ಮ ಬಲಗೈಯಿಂದ ಕ್ಲೋಸ್ ಮಾಡ್ತಾ ಹೋಲ್ಡ್ ಇಟ್ ಲೈಕ್ ದಿಸ್. ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಇದಕ್ಕೆ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಈ ನನ್ನ ವಿಶ್ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ, ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಫೀಲ್ ಹ್ಯಾಪಿ, ಫೀಲ್ ಎನರ್ಜೆಟಿಕ್, ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ನಿಮ್ಮ ವಿಶ್ಗೆ ಪ್ರೀತಿ ಕೊಡಿ, ಎನರ್ಜಿ ಕೊಡಿ. ಇದಕ್ಕೆ ಹಗ್ ಮಾಡ್ತಾ, ಕಿಸ್ ಮಾಡ್ತಾ, ನನ್ನ ವಿಶ್ಗೆ ಎನರ್ಜಿ ಕೊಡ್ತಾ ಇನ್ನೊಂದು ಬೇಲೀಫ್ ತಗೊಳ್ತೀನಿ. ಸೇಮ್ ಲೈಕ್ ದಟ್, ಅದೇ ತರ ಎಲ್ಲಾ ಬೇಲೀಫ್ಗೂ ಎನರ್ಜಿ ಕೊಡ್ತೀನಿ. ಪ್ರತಿಯೊಬ್ರು ಎಲ್ಲಾ ಬೇಲೀಫ್ಗೂ ಒಂದೊಂದಕ್ಕೆ ಇದೇ ತರ ಎನರ್ಜಿ ಕೊಡಿ. Yes, feeling wow, amazing. Done. ಪ್ರತಿಯೊಂದು ಬೇಲೀಫ್ಗೂ ಎನರ್ಜಿ ಕೊಟ್ಟಾಯ್ತು, ಚಾರ್ಜ್ ಮಾಡಾಯ್ತು. ಈಗ ಕೆಲವ್ರ ಹತ್ರ, ನಮ್ಮ ಸ್ಟೂಡೆಂಟ್ಸ್ ಹತ್ರ ಯಂತ್ರ ಇದೆ, ನಿಮ್ಮ ಲಕ್ ಯಂತ್ರ, ಮನಿ ಯಂತ್ರ, ಅಥವಾ ಕ್ರಿಸ್ಟಲ್ಸ್ ಇದೆ, ಅಥವಾ ನಿಮ್ಮ ಯಾವುದೇ ತರದ ಹೀಲಿಂಗ್ ಮೊಡಾಲಿಟಿ, ಹೀಲಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದ್ರೆ ಲೈಕ್ ಸ್ಟೋನ್ಸ್, ಕ್ರಿಸ್ಟಲ್ಸ್, ಅದನ್ನೆಲ್ಲ ಚಾರ್ಜ್ ಮಾಡ್ಬೋದು. ನಿಮ್ಮ ಲಕ್ ಯಂತ್ರ, ಮನಿ ಯಂತ್ರ ಇದ್ರೆ ಕೂಡ ಅದನ್ನ ಕೂಡ ಚಾರ್ಜ್ ಮಾಡ್ಬೋದು. ಸೊ ಹೋಲ್ಡ್ ಲೈಕ್ ದಿಸ್. ನಿಮ್ಮ ಲಕ್ ಯಂತ್ರ, ಮನಿ ಯಂತ್ರ ಇದೆ, ಅದನ್ನ ಕೂಡ ಚಾರ್ಜ್ ಮಾಡ್ತೀರಾ, ಎನರ್ಜಿ ಕೊಡ್ತೀರಾ. ಯಾರ ಹತ್ರ ಇಲ್ಲ, ನೋ ಪ್ರಾಬ್ಲಮ್. ಸೊ ಏನ್ ಮಾಡ್ತೀರಾ, ಜಸ್ಟ್ ವಿಜುವಲೈಸ್ ಮಾಡಿ ನಿಮ್ಮ ವಿಷಸ್ ಎಲ್ಲ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ ರೀತಿ ಇಮ್ಯಾಜಿನ್ ಮಾಡ್ತೀರಾ. ಓಕೆ, ಮಾಡಿ. ಈಗ ಕೆಲವರ ಹತ್ರ ಅಮೆಥಿಸ್ ಸ್ಟೋನ್ ಇದೆ, ಅಮೆಥಿಸ್ ಸ್ಟೋನ್ ಕೂಡ ಚಾರ್ಜ್ ಮಾಡಿ. ಸ್ಫಟಿಕ ಇರುತ್ತೆ, ಅದನ್ನು ಕೂಡ ಚಾರ್ಜ್ ಮಾಡಿ. ನಿಮ್ಮ 7 ಚಕ್ರ ಇದ್ರೆ ಅದು ಕೂಡ ಚಾರ್ಜ್ ಮಾಡಿ. ಡನ್. ಈಗ ದೀಪ, ಕ್ಯಾಂಡಲ್ ಆನ್ ಅಲ್ಲಿ ಇದೆಯಾ ಚೆಕ್ ಮಾಡಿ, ಇಲ್ಲ ಅಂದ್ರೆ ಆನ್ ಮಾಡ್ಕೊಳ್ಳಿ, ದೀಪ ಹಚ್ಕೊಳ್ಳಿ, ಕ್ಯಾಂಡಲ್ ಹಚ್ಕೊಳ್ಳಿ. ಸೊ ಟೇಕ್ ದ ಬೌಲ್ ಅಥವಾ ತಟ್ಟೆ, ಬೌಲ್ ಏನಿದೆ ತಗೊಳ್ತೀರಾ. ವಿತ್ ದ ಹೆಲ್ಪ್ ಆಫ್ ಚಿಮ್ಟಾ ಹೋಲ್ಡರ್ ಒಂದು ಬೇಲೀಫ್ ತಗೊಳ್ತೀರಾ, ಬರ್ನ್ ಮಾಡಿ ಇದನ್ನ. ಎಸ್, ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆನೆ ಬೀಳ್ಬೇಕು ಅಥವಾ ಬೌಲ್ ಒಳಗಡೆ ಬೀಳ್ಬೇಕು, ಆ ರೀತಿ ಮಾಡಿ, ಬರ್ನ್ ಮಾಡಿ. ನೋಡಿ, ಇದರ ಹೊಗೆ ಏನ್ ಬರುತ್ತಲ್ಲ, ಇದು ತುಂಬಾ ಒಳ್ಳೇದು, ತುಂಬಾ ಪವರ್ಫುಲ್, ಇದು ವೆರಿ ಗುಡ್ ಫಾರ್ ಯು.
ಸೂಪರ್, ವಂಡರ್ಫುಲ್. ಡೂ ಇಟ್. ಯಾರ್ದಾಯ್ತು ಮಾಡಿ, ಯಾರ್ದಾಗಿಲ್ಲ ಇನ್ನ ಕಂಪ್ಲೀಟ್ ಮಾಡಿ. ಡನ್ ಆದಂತವ್ರು ಲಿಸನ್. ಆದಂತವ್ರು ಈಗ ಟೇಕ್ ದ ಬೌಲ್, ತಟ್ಟೆ ಅಥವಾ ಬೌಲ್ ಏನಿದೆ ತಗೊಂಡು ಆಚೆ ಹೋಗೋಣ. ಗೋ ಟು ದ ಟೆರೆಸ್ ಅಥವಾ ಬಾಲ್ಕನಿ, ಟೆರೆಸ್ ಆಚೆ ಹೋಗ್ತೀರಾ. ಚಂದ್ರ ಕಾಣಿಸಿದ್ರೆ ಗುಡ್, ಚಂದ್ರ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ. ಆಕಾಶವನ್ನ ನೋಡ್ತಾ ಅಥವಾ ಚಂದ್ರನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಎಲ್ಲವೂ ನನಗೆ ಅಚೀವ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪ್ರೇ ಮಾಡ್ತಾ ಬ್ಲೋ ಮಾಡಿ. ಈ ಆಶಸ್ ಎಲ್ಲ ಯೂನಿವರ್ಸ್ಗೆ ತಲುಪಿಸಿ. ಅಲ್ಲೇ ನಿಂತ್ಕೊಳ್ಳಿ, 30 ಸೆಕೆಂಡ್ ನಿಂತ್ಕೊಂಡು ಮೆಡಿಟೇಟ್ ಮಾಡಿ. ಫುಲ್ ಮೂನ್ ಎನರ್ಜಿ ಪಡ್ಕೊಳ್ಳಿ, ವಿಜುವಲೈಸ್ ಮಾಡಿ, ಥ್ಯಾಂಕ್ ಯು ಹೇಳಿ. 30 ಸೆಕೆಂಡ್ ನಂತರ ವಾಪಸ್ ಬನ್ನಿ. ಓಕೆ, ಪ್ರತಿಯೊಬ್ರು ರೈಟ್ ನಾವು ಈಗಲೇ ಆಚೆ ಹೋಗ್ತೀರಾ, ಟೆರೆಸ್ಗೆ ಹೋಗ್ತೀರಾ, ಆಕಾಶ ನೋಡ್ತಾ ಅಥವಾ ಚಂದ್ರನ ನೋಡ್ತಾ ಬ್ಲೋ ಮಾಡಿ. ಈ ಆಶಸ್ ಎಲ್ಲ ಯೂನಿವರ್ಸ್ಗೆ ತಲುಪೋ ತರ ಮೆಡಿಟೇಟ್ ಮಾಡಿ. 30 ಸೆಕೆಂಡ್ಸ್, ವಾಪಸ್ ಬನ್ನಿ. ಓಕೆ, ಡೂ ಇಟ್. ನಾನು ಮಾಡಿ ಬರ್ತೀನಿ. ಯು ವಿಲ್ ಆಲ್ಸೋ ಡೂ ಅಂಡ್ ಕಮ್. ಎಸ್, ರಾಜಶೇಖರ ಇವರೇ ಮಾಡ್ತಾ ಇಲ್ವಾ? ನೀವೇನು ಪ್ರೊಸೆಸ್ ಏನು ಮಾಡ್ತಾ ಇಲ್ಲ? ಡನ್ ಆದಂತವ್ರು ಡಿ ಅಂತ ಅಥವಾ ಡನ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಕ್ಯಾಮ್ರಾ ಆನ್ ಆಗಿದೆ, ಕಾಣುತ್ತೆ ನೀವು ಬಂದಿದ್ದೀರಾ ಅಂತ. ಕ್ಯಾಮ್ರಾ ಆಫ್ ಆಗಿದ್ರೆ ಗೊತ್ತಾಗಲ್ಲ ನೀವು ಬಂದಿದ್ದೀರಾ ಇಲ್ವಾ ಏನು ಅಂತ ಹೇಳಿ. ಸೊ ಚಾಟ್ ಬಾಕ್ಸ್ ಅಲ್ಲೂ ಹಾಕಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ವಿಡಿಯೋ ನೋಡ್ತಿರೋಂಥವ್ರು ಇಫ್ ಯು ಹ್ಯಾವ್ ಡನ್. ಓಕೆ, ಈಗ ಲೆಟ್ ಅಸ್ ಡೂ ಅ ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಫುಲ್ ಮೂನ್ ಮೆಡಿಟೇಷನ್ ಮಾಡೋಣ. ಪ್ರತಿಯೊಬ್ಬರು ಕ್ಯಾಂಡಲ್ ಇಟ್ಕೊಳ್ಳಿ ಮುಂದೆಗಡೆ ಅಥವಾ ದೀಪ ಇಟ್ಕೊಳ್ಳಿ. ಕ್ಯಾಂಡಲ್ ಅಥವಾ ದೀಪದ ಮೆಡಿಟೇಷನ್ ಮಾಡೋಣ. ಫುಲ್ ಮೂನ್ ಮೆಡಿಟೇಷನ್. ಸಿಟ್ ಸ್ಟ್ರೈಟ್, ನೇರವಾಗಿ ಕೂತ್ಕೊಳ್ಳಿ. ಪ್ರತಿಯೊಬ್ರು ಎರಡೂ ಹಸ್ತದಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ತಾ, ಮಂಡಿಯ ಮೇಲೆ ಬೆನ್ನ ನೇರ ಇಟ್ಕೊಳ್ತಾ, ಕಣ್ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ ಒಂದು ಬೆಟ್ಟದ ತುದಿಯಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಕೂತು ಪೂರ್ಣ ಚಂದ್ರ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದೆ. ಇಮ್ಯಾಜಿನ್ ಮಾಡಿ ಕಂಪ್ಲೀಟ್ಲಿ ಚಂದ್ರನ ಎನರ್ಜಿ ರಿಸೀವ್ ಮಾಡ್ತಾ ಇದ್ದೀರಾ. ಚಂದ್ರನ ಎನರ್ಜಿ, ಹೀಲಿಂಗ್ ಶಕ್ತಿ, ಮ್ಯಾನಿಫೆಸ್ಟೇಷನ್ ಪವರ್ ಪ್ರತಿಯೊಂದು ರಿಸೀವ್ ಮಾಡ್ತಾ ಇದ್ದೀರಾ.
ಇಮ್ಯಾಜಿನ್ ಮಾಡಿ ಚಂದ್ರನಿಂದ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್, ಚಂದ್ರನಿಂದ ವಾಯ್ಲೆಟ್ ಕಲರ್ ನೇರಳೆ ಬಣ್ಣದ ಬೆಳಕು ಶಕ್ತಿ ನಿಮ್ಮ ದೇಹವನ್ನ ಎಂಟರ್ ಮಾಡ್ತಾ ಇದೆ. ನಿಮ್ಮನ್ನ ಸಂಪೂರ್ಣವಾಗಿ ಕ್ಲೆನ್ಸ್ ಮಾಡ್ತಾ ಇದೆ, ಕ್ಲೀನ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ. ನಿಮ್ಮ ದೇಹವನ್ನ, ಮನಸ್ಸನ್ನ, ಭಾವನೆಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೆ. ಕಂಪ್ಲೀಟ್ಲಿ ಶುದ್ಧೀಕರಣ ಆಗ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ನಿಮ್ಮ ಮನೆ, ನಿಮ್ಮ ರೂಮ್ ಪ್ರತಿಯೊಂದು ಹೀಲ್ ಆಗ್ತಾ ಇದೆ, ಕ್ಲೀನ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ ನಿಮ್ಮ ಮನೆಯವರೆಲ್ಲರೂ ಕೂಡ ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿಯಿಂದ ಹೀಲ್ ಆಗ್ತಾ ಇದ್ದಾರೆ. ನಿಮ್ಮ ದೇಹ, ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗಿದೆ. ಇಮ್ಯಾಜಿನ್ ಮಾಡಿ ಚಂದ್ರನಿಂದ ಒಂದು ಪ್ರಕಾಶಮಾನವಾದ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ಬೆಳಕು ನಿಮ್ಮ ದೇಹವನ್ನ ಎಂಟರ್ ಮಾಡ್ತಾ ಇದೆ. ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಆ ಎನರ್ಜಿ ಸರ್ಕಲ್ ಒಳಗಡೆ ಕಂಪ್ಲೀಟ್ಲಿ ಮುಳುಗೋಗಿದ್ದೀರಾ, ಚಾರ್ಜ್ ಆಗ್ತಾ ಇದ್ದೀರಾ. ದೇಹದ ಎನರ್ಜಿ ಆಗ್ತಾ ಇದೆ. ನಿಮ್ಮ ಮನಸ್ಸು, ಭಾವನೆಗಳು, ನಿಮ್ಮ ಚೇತನ ಪ್ರತಿಯೊಂದು ರಿಚಾರ್ಜ್ ಆಗಿ ಎನರ್ಜೈಸ್ ಆಗ್ತಾ ಇದೆ. ನಿಮ್ಮ ಮನೆಯನ್ನ ಪೂರ್ತಿ ಆವರಿಸ್ಕೊಳ್ತಾ ಇದೆ. ಮನೆ ಸಂಪೂರ್ಣವಾಗಿ ಪಾಸಿಟಿವ್ ಆಗ್ತಾ ಇದೆ, ಚಾರ್ಜ್ ಆಗ್ತಾ ಇದೆ. ನಿಮ್ಮ ಮನೆಯ ವ್ಯಕ್ತಿಗಳೆಲ್ಲ, ಮನೆಯವರೆಲ್ಲರೂ ಕೂಡ ಪಾಸಿಟಿವ್ ಚಾರ್ಜ್ ಆಗ್ತಾ ಇದ್ದಾರೆ. ಡೀಪ್ ಇನ್ಹೇಲ್ ಮಾಡಿ, ಫೀಲ್ ಮಾಡಿ. ಕಂಪ್ಲೀಟ್ಲಿ ನಿಮ್ಮಲ್ಲಿ ಹೊಸ ಚೈತನ್ಯ, ಹೊಸ ಹುಮ್ಮಸ್ಸು, ಹೊಸ ಎನರ್ಜಿ ಯಾವ ತರ ಫೀಲ್ ಮಾಡ್ತಾ ಇದ್ದೀರಾ ಇಮ್ಯಾಜಿನ್ ಮಾಡಿ. ಹಾಗೆ ಕಣ್ ಮುಚ್ಕೊಂಡು ಎರಡೂ ಕೈಯಲ್ಲಿ ನೀರ್ ಬಾಟಲ್ ಇಟ್ಕೊಳ್ಳಿ ಅಥವಾ ನೀರ್ ಗ್ಲಾಸ್ ನ ಇಟ್ಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳಲ್ಲಿ ನೀರ್ ಗ್ಲಾಸ್ ಅನ್ನ ಅಥವಾ ಬಾಟಲ್ ನ ಇಟ್ಕೊಳ್ತಾ ಹಾಗೆ ಮೆಡಿಟೇಟ್ ಮಾಡ್ತಾ ಹೋಗಿ. ಪವರ್ಫುಲ್ ಮೆಡಿಟೇಷನ್. घोररूपे महारावे सर्वशत्रुभयङ्करी भक्तेभ्यो वरदे देवी त्राहि मां शरणागतम्। ॐ सुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम्। जटाजूटसमायुक्ते लोलजिह्वान्तकारिणी
अखण्डरूपे नमोऽस्तु ते सृष्टिरूपे नमस्तुभ्यं त्राहि मां शरणागतम् जडता हन्ति भक्तानां भक्तवत्सला मूढतां हर मे देवी त्राहि मां शरणागतम् वं ह्रूं ह्रूं कामये देवी बलिहोमप्रिये नमः उग्रतारे नमो नित्यं त्राहि मां शरणागतम् बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम् इन्द्रादिविलसद्वन्द्ववन्दिते करुणामयी तारे ताराधिनाथास्ये त्राहि मां शरणागतम् अष्टभ्यां च चतुर्दश्यां नवम्यां यः पठेन्नरः षण्मास्यैः सिद्धिमाप्नोति नात्र कार्या विचारणा मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः Feel the energy
ಡೀಪ್ ಇನ್ಹೇಲ್ ಮಾಡ್ತಾ ನಿಮ್ಮ ಹಸ್ತಗಳ ಮುಖಾಂತರ ನಿಮ್ಮ ಎನರ್ಜಿ ಎಲ್ಲ ನೀರಿಗೆ ಟ್ರಾನ್ಸ್ಫರ್ ಮಾಡಿ. ನಿಮ್ಮ ವಿಶಸ್, ಗೋಲ್ಸ್, ಡಿಸೈರ್ಸ್ ಏನೇನೆಲ್ಲ ಬರ್ದಿದ್ದೀರಾ ಅದೆಲ್ಲ ಅಚೀವ್ ಆಗಿದೆ, ಪಡ್ಕೊಂಡಿದೀನಿ, ಸಿಕ್ಕಿದೆ, ರಿಯಾಲಿಟಿ ಆಗಿದೆ ಅಂತ ಹೇಳ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಕೀಪ್ ದ ಬಾಟಲ್, ಗ್ಲಾಸ್ ಅಥವಾ ನೀರ್ ಬಾಟಲ್ ನ ಕೆಳಗಡೆ ಇಡಿ. ರೈಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ, ಫುಲ್ ಮೂನ್ ಎನರ್ಜಿ ಜೊತೆಗೆ. ಹೈ ಎನರ್ಜಿನ ರಿಸೀವ್ ಮಾಡಿ. ನಿಮ್ಮ ಹಸ್ತಗಳ ಮುಖಾಂತರ ದೇಹ, ಮನಸ್ಸು, ಆತ್ಮವನ್ನು ರೀಚಾರ್ಜ್ ಮಾಡ್ಕೊಳ್ತಾ ಎರಡೂ ಹಸ್ತಗಳಲ್ಲಿ ಎನರ್ಜಿ ತುಂಬಿಕೊಳ್ಳಿ, ಗೋಲ್ಡನ್ ಕಲರ್ ಎನರ್ಜಿ ಫೀಲ್ ಮಾಡಿ. ಹಸ್ತಗಳಲ್ಲಿ ಎನರ್ಜಿನ, ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ. ಇಮ್ಯಾಜಿನ್ ಮಾಡಿ ನಿಮ್ಮ ಕಣ್ ಮುಂದೆ ನಿಮ್ಮ ಫ್ಯಾಮಿಲಿ ಪೀಪಲ್ ಪ್ರತಿಯೊಬ್ಬೊಬ್ಬರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ, ಹೀಲ್ ಮಾಡಿ. ನಮ್ಮೆಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ಕೊಳ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ದೇಹದ ಅವಶ್ಯಕತೆ ಇರೋ ಭಾಗಕ್ಕೆ ಟಚ್ ಮಾಡ್ತಾ ಎನರ್ಜಿ ಕೊಡ್ತಾ ಎರಡೂ ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯುವರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ವಂಡರ್ಫುಲ್, ಆಸಮ್. ಡ್ರಿಂಕ್ ವಾಟರ್, ನೀರ್ ಕುಡಿರಿ ಪ್ರತಿಯೊಬ್ರು. ಎಸ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈವ್ ಅಲ್ಲಿ ಮಾಡಿದ್ರಿ, ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಈ ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ ನ, ದಟ್ಸ್ ಇಟ್, ಡೂ ಇಟ್. ಮಾಡಿದೀರಾ, ಬಿಟ್ಬಿಡಿ. ಇವಾಗ ಯೂನಿವರ್ಸ್ ವಿಲ್ ಟೇಕ್ ಕೇರ್. ಇದನ್ನ ಅಚೀವ್ ಮಾಡೋದು, ಅದನ್ನ ಸಾಧಿಸುವಂಥದ್ದು, ಕಂಪ್ಲೀಟ್ ಮಾಡೋಂಥದ್ದು ನಿಮ್ ಕೆಲಸ. ಏನು, ಡೋಂಟ್ ಡೌಟ್ ಹೆಂಗಾಗತ್ತೆ ಯಾವಾಗ ಆಗತ್ತೆ ಅಂತೆಲ್ಲ ಕೆಲ್ಸ್ಕೊಬಿಡಿ. ಯೂನಿವರ್ಸ್ ವಿಲ್ ಟೇಕ್ ಕೇರ್. ಬಟ್ ನೀವು ಎಫರ್ಟ್ ಹಾಕ್ಬೇಕು, ಪ್ರಯತ್ನ ಪಡೋದು, ಶ್ರಮ ಹಾಕೋದು, ಕರ್ಮ ಮಾಡೋಂಥದ್ದು ನಿಮ್ ಕೈಯಲ್ಲಿರುತ್ತೆ, ಅದು ನೀವು ಮಾಡ್ಲೇಬೇಕು. ಸರಿನಾ? ಸೊ ಒಂದ್ ವರ್ಡ್ ಅಲ್ಲಿ ಹೇಳಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಅನ್ಮ್ಯೂಟ್ ಮಾಡಿ ಒಂದು ಪದದಲ್ಲಿ ಹೇಳಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? Thank you so Super much. experience. Thank you, sir. Thank you. Wonderful, sir. Wonderful, wonderful. Thank you so much, sir. Thanks, sir. ಚೆನ್ನಾಗಿತ್ತು, sir. Thank you, sir. Awesome. It was really amazing. Thank you so much, sir. Super. Feeling good. ತುಂಬಾ ಚೆನ್ನಾಗಿತ್ತು, sir. ಒಳ್ಳೆ ಅನುಭವ ಆಯ್ತು. Thank you, sir. Thank you so much. Thank you, sir. Thank you, sir. Sorry, sir. ಸೂಪರ್ ಆಗಿತ್ತು ಸರ್, ಸೂಪರ್. ಧನ್ಯವಾದಗಳು ಸರ್, ಧನ್ಯವಾದಗಳು. Amazing, sir. ನೀರು ತುಂಬಿಸಿ ಆಚೆ ಇಡ್ಬೇಕಾ ಸರ್? ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಶೇರ್ ಮಾಡಿದ್ರಿ, Thank you, sir. ಮಿಕ್ದವರು Excellent, sir. ಎಸ್, ಮಿಕ್ದವರು ಕೂಡ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಗ್ರೂಪ್ ಓಪನ್ ಇದ್ರೆ ಗ್ರೂಪ್ ಅಲ್ಲಿ ಶೇರ್ ಮಾಡಿ ನಿಮ್ಮ ಇವತ್ತಿನ ಅನುಭವ, ಎಕ್ಸ್ಪೀರಿಯನ್ಸ್ ನ. ಡನ್. ಸೊ ಇನ್ನೊಂದು ಮಾಡ್ಬೇಕು ನೀವೆಲ್ಲರೂ, ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಂದ್ಸರಿ ನೀರ್ ಬಾಟಲ್ ನ ತುಂಬಿಸಿ, ನೀರ್ ಬಾಟಲ್ ನ ತುಂಬಿಸಿ. ಇವಾಗ ಇದಕ್ಕೆ ಇನ್ನೊಂದ್ಸರಿ ನಿಮ್ಮ ಗೋಲ್ಸ್, ವಿಶಸ್ನೆಲ್ಲ ಹೇಳ್ಕೊಳ್ಳಿ, ಆಚೆ ಇಡಿ. ಓಕೆ, ಇವತ್ತು ರಾತ್ರಿ ಈಗ ಸೆಷನ್ ಆದ ನಂತರ ನೀರ್ ತುಂಬಿಸ್ಬಿಟ್ಟು ಇದಕ್ಕೆ ಇನ್ನೊಂದ್ಸರಿ ನೀರ್ಗೆ ಎನರ್ಜಿ ಕೊಟ್ಬಿಟ್ಟು ವಿಶಸ್ ಎಲ್ಲ ಹೇಳ್ಕೊಂಡು ಏನ್ ಮಾಡ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಅಥವಾ ಆಚೆಗಳೆಲ್ಲಾದ್ರೂ ಇರ್ತೀರಾ, ಡೋರ್ ಇಂದ ಆಚೆ ಇಟ್ಟು ನಡೆಯುತ್ತೆ. ಸೊ ಫುಲ್ ಮೂನ್ ನ ಎನರ್ಜಿ ಈ ಬಾಟಲ್ ಮೇಲೆ ಬಿದ್ದು ನೀರು ರೀಚಾರ್ಜ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಬೆಳಗ್ಗೆ
ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಆ ನೀರನ್ನ ಕುಡಿತೀರ. ಡನ್ ಮಾಡಿ ಎಲ್ಲರೂ, ಸರಿನಾ? ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಪವರ್ಫುಲ್ ಆಗಿ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಡನ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ದಿಸ್ ವಂಡರ್ಫುಲ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಬೈ ದ ವೇ, ಒಂದು ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ವೀಕ್ ಅಲ್ಲಿ ಐ ಆಮ್ ಕಂಡಕ್ಟಿಂಗ್ ಅ ಕ್ಲಾಸ್ ಆನ್ ಕುಂಡಲಿನಿ. ಓಕೆ, ಫ್ರೀ ಕ್ಲಾಸ್ ನೆಕ್ಸ್ಟ್ ವೀಕ್ ಅಲ್ಲಿ. ಇವತ್ತು ಸಂಡೇ ಅಲ್ವಾ, ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಸಂಡೇ ಅಲ್ಲಿ ಅನೌನ್ಸ್, ಗ್ರೂಪ್ ಅಲ್ಲಿ ಅನೌನ್ಸ್ ಆಗುತ್ತೆ. ಎಷ್ಟು ಜನಕ್ಕೆ ಕಲಿಯಕ್ ಆಸೆ ಇದೆ, ತಿಳ್ಕೊಳಕ್ ಆಸೆ ಇದೆ ಕುಂಡಲಿನಿ ಶಕ್ತಿ ಬಗ್ಗೆ? ಎಸ್, ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಸೊ ಡೂ ಜಾಯಿನ್ ಇನ್ ಕುಂಡಲಿನಿ ಶಕ್ತಿ ಫ್ರೀ ಕ್ಲಾಸ್ ಸೆಷನ್ ಇರುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ. ಯಾವತ್ತು, ಡೇಟ್, ಟೈಮ್ ಎಲ್ಲ ಅನೌನ್ಸ್ ಆಗುತ್ತೆ. ಇಟ್ಸ್ ಅ ಫ್ರೀ ಕ್ಲಾಸ್. ಇನ್ವೈಟ್ ಮಾಡಿ, ಶೇರ್ ಮಾಡಿ ಸಾಕಷ್ಟು ಜನಕ್ಕೆ, ಸೊ ದಟ್ ಅವರು ಕಲೀಲಿ, ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಹ್ಯಾಪಿ ನೈಟ್ ಆಲ್ ಆಫ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಹ್ಯಾಪಿ ನೈಟ್. ಮ್ಯಾನಿಫೆಸ್ಟ್ ಮಾಡಿ, ಅಚೀವ್ ಮಾಡಿ, ಸಕ್ಸಸ್ ನ ಶೇರ್ ಮಾಡಿ. ಆಶಸ್ ಏನ್ ಮಾಡ್ಬೇಕು? ಗ್ಲೋ ಮಾಡ್ಬೇಕು ಹೇಳಿದ್ನಲ್ಲ, ಆಚೆ ತಗೊಂಡೋಗಿ ಬ್ಲೋ ಮಾಡಿ ಅಂತ ಹೇಳಿದ್ರೆ, ಅದಕ್ಕಿಂತ ಮೊದ್ಲು ಒಂದ್ಸರಿ ಫ್ಲಶ್ ಮಾಡಿ ಅಂತ ಹೇಳಿದ್ದೆ, ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಮಾಡಿ ಈಗಾದ್ರೂ ಸರಿ. ಆಚೆ ಹೋಗ್ಬಿಟ್ಟು ಯೂನಿವರ್ಸ್ ನ ತೋರಿಸ್ತಾ ಉಫ್ ಅಂತೇಳಿ ಬ್ಲೋ ಮಾಡಿ, ಆಶಸ್ ಎಲ್ಲ ಆಕಾಶಕ್ಕೆ ತಲುಪೋ ತರ ಬ್ಲೋ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಡನ್. ಥ್ಯಾಂಕ್ ಯು. ಹ್ಯಾಪಿ ನೈಟ್. ಶುಭರಾತ್ರಿ. ಯಾರಾದ್ರೂ ಶೇರ್ ಮಾಡ್ತೀರಾ ಅನ್ನಂಥವ್ರು ಶೇರ್ ಮಾಡಿ, ಎಕ್ಸಿಟ್ ಆಗೋಂಥವ್ರು ಎಕ್ಸಿಟ್ ಆಗುತ್ತೆ. ಥ್ಯಾಂಕ್ ಯು ಆಲ್ ಆಫ್ ಯು. Anybody want to share anything? Just hand raise ಮಾಡಿ. ನಂದಾ ಕಿರಣ್ ಅವರೇ. ಹ್ಯಾಪಿ ಈವ್ನಿಂಗ್ ಸರ್. ನಾನು ವಿಶ್ ಮಾಡ್ಕೊಂಡಂತ ಮಾಸ್ಟರ್ ಕ್ಲಾಸ್ ಜಾಯಿನ್ ಆಗಿದೆ ಲಾಸ್ಟ್ ಇದ್ರದ್ದು. ಇದು ಅವಾಗ್ಲಿಂದಾನು ನಾನು ಪ್ರತಿಯೊಂದು ಮಿಸ್ ಮಾಡ್ದಲ್ಲೇ ಪ್ರತಿ ಕ್ಲಾಸ್ಗಳು ಜಾಯಿನ್ ಆಗ್ತಿದ್ದೆ. ನಾನ್ ಮಾಡ್ಕೊಂಡಂತ 2 ಮ್ಯಾನಿಫೆಸ್ಟೇಷನ್ ಇವತ್ತಿಗೆ ಕ್ಲಿಯರ್ ಆಗಿದೆ. ಒಂದು ನನ್ ಮಗನ್ ಫಿಕ್ಸ್ ಆಗಿದೆ, ಇನ್ನೊಂದು ನನ್ ಮಗ 5th ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. Wow, congratulations. Awesome, madam. Wonderful. Thank you so much for beautiful sharing manifestation. Wonderful. Thank you. Madesh avare. ಸರ್ ನಮಸ್ತೆ ಸರ್. Yes. ನಮಸ್ತೆ. ಸರ್, ಇದು ಮೊದಲನೇ ಬಾರಿಗೆ ನಾನು ಮತ್ತೆ ನನ್ನ ಹೆಂಡತಿ ಇಬ್ರು ಕೂಡ ಇವತ್ತು ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮತ್ತೆ ನಾನು ಫಸ್ಟ್ ಸುಮಾರು ನಿಮ್ಮ ಸೆಷನ್ ನನ್ನ ವಿವಿನ್ ಅಕಾಡೆಮಿ ಸ್ಟೂಡೆಂಟ್ ಆಗಿದ್ದಾಗಿಂದನು ನನ್ನ ಫುಲ್ ವಿಷಸ್ ಎಲ್ಲ ಆಲ್ಮೋಸ್ಟ್ ಒಂದು 90% ಸಕ್ಸಸ್ ಆಗಿ ಬರ್ತಾ ಇದೆ ಸರ್. ಹೊಸದಾಗಿ ನಾನು ಹುಡುಕಿ ಬರೆಯೋದಾಗಿದೆ. ಈಗ ನನ್ಗೆ ಯಾವ್ದು ಸಕ್ಸಸ್ ಆಗ್ಬೇಕು ಅಂತ ಹುಡುಕ್ತಾ ಇದೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ ಆಶೀರ್ವಾದ ಸದಾ ಇರ್ಲಿ, ಎಲ್ಲರ ಆಶೀರ್ವಾದ ಸದಾ ಇರ್ಲಿ. ಯಾರು ತಪ್ಪಿಸ್ಕೋಬೇಡಿ. ಆಲ್ಮೋಸ್ಟ್ ನಮ್ಮ ಗ್ರೂಪ್ ಅಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಜಾಯ್ನ್ ಆಗಿದ್ದಾರೆ. ಯಾರು ಮಿಸ್ ಮಾಡದಂತೆ ಫುಲ್ ಮೀನ್ ಸರ್ ಹೇಳಿದ ರೀತಿ ಫಾಲೋ ಮಾಡಿ, ನೀವು ಸಕ್ಸಸ್ ಆಗೇ ಆಗ್ತೀರಾ. ವಿ ವಿನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. Thank you. Thank you so much, sir. Thank you so much, madam. Thank you, Madesh avare. Wonderful, amazing sharing. Jyoti Kumar avare. Unmute Happy ಆಗಿದೆ. evening, sir. ನಮಸ್ತೆ. ಹ್ಯಾಪಿ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನನಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಕೆಲಸ ಮಾಡೋದಕ್ಕೆ. ಮಾಸ್ಟರ್ ಟಾಕ್ ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಮ್ಯಾನಿಫೆಸ್ಟ್ ಕೂಡ ಮಾಡ್ತಿದ್ದೆ, ಇಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು. ನಾನು ಇವಾಗಿಂದ ಅಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಿರೋದು, 1 ವರ್ಷದಿಂದಾನು ಮಾಡ್ತಾನೆ ಬಂದಿದ್ದೀನಿ. ಸಾಕಷ್ಟು ವಿಷಯಗಳನ್ನ ಫುಲ್ಫಿಲ್ಮೆಂಟ್ ಕೂಡ ಮಾಡ್ಕೊಂಡಿದ್ದೀನಿ. ಮೊನ್ನೆ ಅಷ್ಟೇ ನನಗೆ ಜಾಬ್ ಸಿಕ್ತು ಅಲ್ಲಿ. ನಾನು ತುಂಬಾ ಖುಷಿ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಮತ್ತೆ ಯೂನಿವರ್ಸ್. Thank you. Congratulations. Thank you. Wonderful achievement. Thank you, Jyoti avare. Wonderful, beautiful sharing. Kumar Ravi avare. Namaste sir. Namaste. It's a great time, ಒಂದೊಂದು ಚೆನ್ನಾಗಿ ಸರ್, ಒಂದೊಂದು ಸೆಷನ್ ನಿಮ್ದು ಇಟ್ಸ್ ರಿಯಲಿ ಅಮೇಸಿಂಗ್. ಲಾಸ್ಟ್ 2 ಸೆಷನ್ಸ್ ನಾನು ಪಾರ್ಟಿಸಿಪೇಟ್ ಮಾಡಕ್ ಆಗ್ಲಿಲ್ಲ. ಡೀಪೆಸ್ಟ್ ಗ್ರಾಟಿಟ್ಯೂಡ್. ನೀವು ರೆಕಾರ್ಡಿಂಗ್ ಕಳ್ಸಿದ್ರಿ. ಸೊ ದೋ ಐ ವಾಸ್ ಹೆಲ್ಡ್ ಅಪ್ ಇನ್ ಅದರ್ commitment situations idrunu, I was able to finish it up by the grace of Sai and your support.
ಅದನ್ನು ಮಿಸ್ ಮಾಡಲಿಲ್ಲ ಸರ್. ಐ ವಾಸ್ ಏಬಲ್ ಟು ಡೂ ಇಟ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಟ್. ಅಂಡ್ ಎಷ್ಟೊಂದು ಸರ್ ಲೈಕ್ ಇಟ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಆಗ್ಬಿಟ್ಟಿದೆ ಸರ್. ನಾನು ಅನ್ಕೊಂಡಿದ್ದೆ ಅಂಡ್ ಇಟ್ಸ್ ಲೈಕ್ ನೆಕ್ಸ್ಟ್ ಮೂಮೆಂಟ್ ಇಟ್ಸ್ ಇಸ್ ಗೆಟಿಂಗ್ ಮ್ಯಾನಿಫೆಸ್ಟೆಡ್. ಥ್ಯಾಂಕ್ಸ್ ಅ ಲಾಟ್ ಸರ್. ಒಂದೊಂದು ಸೆಷನ್ಸ್ ಒಂದೊಂದು ಗುರುಗಳ ದರ್ಶನ ಸಿಗ್ತಾ ಇದೆ. ಐ ಆಮ್ ಏಬಲ್ ಟು ಲರ್ನ್ ಅಂಡ್ ಪ್ರಾಸ್ಪರ್ ಇನ್ ದ ಅಸ್ಟ್ರಾಲಜಿಕಲ್ ಫೀಲ್ಡ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್ ಸರ್. Super, madam. Wonderful. Congratulations. Keep Thank you, achieving. sir. Keep manifesting. Thank you. ಶಿವಕುಮಾರ್ ಆಚಾರ್ ಅವರೇ. ನಮಸ್ಕಾರ ಗುರುಗಳೇ. ನಮಸ್ತೆ. ಇದು ಫಸ್ಟ್ ಸೆಷನ್ ನಂದು ಮತ್ತೆ ಮಗಳದು. ಸೊ ಎಲ್ಲದರಲ್ಲೂ ನನ್ನ ಜೊತೆ ಕೋಆರ್ಡಿನೇಟ್ ಮಾಡ್ತಾನೆ. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನಿಮ್ಮ ಆಶೀರ್ವಾದ ಅವನ ಮೇಲೆ ಯಾವಾಗ್ಲೂ ಇರ್ಲಿ. ಎಷ್ಟೊಂದು ಹೀಲಿಂಗ್ ಥೆರಪಿ ನಾನು ಕಂಡಕ್ಟ್ ಮಾಡಿದ್ದೀನಿ. ಬಟ್ ಆಫ್ಟರ್ ಹೀಲಿಂಗ್ ಥೆರಪಿ ಕ್ಲೋಸ್ ಇದಾಗಿದ ತಕ್ಷಣ ನನ್ಗೆ ಅದು ಅಷ್ಟು ನನ್ಗೆ ಪವರ್ಫುಲ್ ಆಗಿರ್ಲಿಲ್ಲ. ಇವಾಗ ನಾನು ಯಾವಾಗ್ಲೂ ಮಾತಾಡಿದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ಇವಾಗ ನನ್ಗೆ ಆ ನೆಗೆಟಿವ್ ಅನ್ನೋ ಒಂದು ನೆಕ್ಸ್ಟ್ ಶಿವಕುಮಾರ್ ಬಂದು ಇವತ್ತಿಲ್ಲ ಅಂತ ನಾನು ಫೀಲ್ ಮಾಡ್ತೀನಿ ಅಷ್ಟೇ. ಸೊ ತುಂಬಾ ಧನ್ಯವಾದಗಳು ಗುರುಗಳೇ. Awesome. Wonderful. Thank you, Shivakumar ಅವರೇ. Beautiful sharing. Yes. ಸುಮತಿ ಅವರೇ. ಡಾಕ್ಟರ್ ಸುಮತಿ ಅವರೇ. ನಮಸ್ತೆ ಸರ್. Yes, ನಮಸ್ತೆ. ಶಾರ್ಟ್ ಅಂಡ್ ಸಿಂಪಲ್ ಆಗಿ ಶೇರ್ ಮಾಡಿ. ಓಕೆ ಸರ್. ಇವತ್ತು ನಮ್ಮ ಮನೆಯವರು ಕೂಡ ಇದ್ರಲ್ಲಿ ಜಾಯಿನ್ ಆಗಿದ್ದಾರೆ ಸರ್. ನಮಸ್ತೆ. ಅವರು ಕೂಡ ತುಂಬಾ ಚೆನ್ನಾಗಿ ಫೀಲ್ ಆಯ್ತು ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ನಮಸ್ತೆ. ಆರೋಗ್ಯ ಸ್ವಲ್ಪ ಸುಧಾರಿಸ್ತಾ ಇದೆ ಸರ್. ಹೋದ್ ಸಲ ಬರ್ದಿದ್ದಕ್ಕೆ ಸುಧಾರಿಸ್ತಾ ಇದ್ದೆ. ಮಕ್ಕಳದೊಂದು ವಿದ್ಯಾಭ್ಯಾಸ ತಾವು ಇದು ಮಾಡಿ. ವೆರಿ ಗುಡ್. ವಂಡರ್ಫುಲ್. ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀರಲ್ಲ, ಒಳ್ಳೇದಾಗತ್ತಿಲ್ಲ. ಕಂಗ್ರಾಚುಲೇಷನ್. ಗುಡ್. ಥ್ಯಾಂಕ್ ಯು ಸರ್. ಐ ಆಮ್ ಹ್ಯಾಪಿ ದಟ್ ಒಟ್ಟಿಗೆ ಹಸ್ಬೆಂಡ್ ವೈಫ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಮಾಡ್ತಾ ಇರೋಂಥದ್ದು, ಮಕ್ಕಳು ಸೇರಿಸಿ ಮೆಡಿಟೇಷನ್ಸ್ ಎಲ್ಲ ಮಾಡ್ತಾ ಇರೋಂಥದ್ದು. ಸೊ ಅದ್ಭುತವಾದ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಫ್ಯಾಮಿಲಿ ಸಮೇತ ಮಾಡೋಂಥದ್ದು ಇನ್ನೂ ಪವರ್ಫುಲ್ ಆಗಿರುತ್ತೆ. ಅಮೇಝಿಂಗ್, ರೈಟ್? ಸೊ ದಟ್ಸ್ ಇಟ್. ಇನ್ಯಾರಿದ್ದೀರಾ? ಸರಸ್ವತಿ ಅವರೇ. ಹಲೋ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ ಸರ್? ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಅಮಾವಾಸ್ಯೆ ಟೈಮಲ್ಲಿ ಮಾಡ್ತಿದ್ರಲ್ಲ, ಅದ್ ಮಾಡಿದ್ಮೇಲೆ ನನ್ನ ಬಿಸ್ನೆಸ್ ನಾನು ಅನ್ಕೊಂಡೇ ಇರಲಿಲ್ಲ ಸರ್. ಡೈಲಿ ಇಷ್ಟ ಆಗ್ಬೇಕು ಅಂತ ಒಂದೇನೋ ಮನ್ಸಲ್ಲಿ ಅನ್ಕೊಂಡಿದ್ದೆ. ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ನನಗೆ ಶಾಕ್ ಆಗ್ತಿದೆ ಸರ್. ನಾನು ಅನ್ಕೊಂಡಿದ್ದು 100% ಆಗ್ತಾ ಇದೆ. ಬ್ಲೆಸ್ಡ್ ನಿಮ್ಮಂತ ಗುರುಗಳು ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅನ್ಕೊಂಡೇ ಇಲ್ಲ ನಂಗೆ ಪರ್ ಡೇ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿಲ್ಲ. ಐ ಥಿಂಕ್ ಈ ಅಪ್ಪಲ್ಲಿ ಹೋಗ್ಬಿಟ್ಟಿದ್ದೀನಿ ಸರ್ ನಾನು. ಸೊ ಐ ವಾಂಟ್ ಟು ಶೇರ್ ಆಲ್ ದಿಸ್ ಥಿಂಗ್ಸ್ ಬಿಕಾಸ್ ಆಫ್ ಯು. ಇದೆಲ್ಲ ಆಗ್ಲಿಕ್ಕೆ ಸರ್. ದಿಸ್ ಇಸ್ ಜಸ್ಟ್ 15 days ಆಗಿರೋದು. ತುಂಬಾ ಖುಷಿ ಆಯ್ತು ಸರ್ ನನಗೆ. ಟಿಲ್ ಮೈ ಎಂಡ್ ಐ ವಿಲ್ ಕಂಟಿನ್ಯೂ ಲೈಕ್ ದಿಸ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ವಂಡರ್ಫುಲ್. ಕಂಗ್ರಾಚುಲೇಷನ್ಸ್. ಕೀಪ್ ಮ್ಯಾನಿಫೆಸ್ಟಿಂಗ್, ಕೀಪ್ ಅಚೀವಿಂಗ್. ಇನ್ನ ಗುರಿ ದೊಡ್ಡದಿಟ್ಕೊಳ್ಳಿ, ಇನ್ನ ಅಚೀವ್ ಮಾಡ್ತಾ ಹೋಗಿ. ಆಲ್ ದ ಬೆಸ್ಟ್. ರೈಟ್? ಸೊ ಲೆಟ್ಸ್ ಎಂಡ್ ದ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಡೀಪ್ ಬ್ಲೆಸ್ಸಿಂಗ್ಸ್, ಗ್ರಾಟಿಟ್ಯೂಡ್ ಆಲ್ ಆಫ್ ಯು. ಕಂಪ್ಲೀಟ್ ಮಾಡಿ. ವಾಟರ್ ಬಾಟಲ್ನ ಫಿಲ್ ಮಾಡ್ಬಿಟ್ಟು ಎನರ್ಜಿ ಕೊಟ್ಬಿಟ್ಟು ಆಚೆ ಇಡಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನೀರ್ ಬಾಟಲ್ನ ಕುಡಿರಿ. ಡನ್. ಥ್ಯಾಂಕ್ ಯು. ಶುಭರಾತ್ರಿ. ಸಿಗೋಣ ನೆಕ್ಸ್ಟ್ ಸೆಷನ್ ಅಲ್ಲಿ. ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಫ್ರೀ ಕ್ಲಾಸ್ ಕೂಡ ಇರುತ್ತೆ, ಅಟೆಂಡ್ ಮಾಡಿ. ಪವರ್ಫುಲ್ ಲರ್ನಿಂಗ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್. ಹ್ಯಾಪಿ ನೈಟ್ ಆಲ್ ಆಫ್ ಯು. ಹ್ಯಾಪಿ ನೈಟ್ ಸರ್. ಥ್ಯಾಂಕ್ ಯು ಸರ್. ಹ್ಯಾಪಿ ನೈಟ್ ಸರ್. ಸರ್ ವಾಟರ್ ಬಾಟ್ಲು ಕ್ಲೋಸ್ ಮಾಡಿ ಇಡೋದಾ ಹಾಗೆ ಇಡೋದಾ ಸರ್? ಅದೊಂದು ಕ್ಲೋಸ್ ಮಾಡಿ ಇಡೋದಾ? ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಯ್ತು. ಹ್ಯಾಪಿ ನೈಟ್. ಥ್ಯಾಂಕ್ ಯು. Happy night community. Bye. Thank you. Thank you sir. ಸರ್ ನಮಸ್ಕಾರ. Happy night sir. Happy night sir. ಸರ್ ಶಿವನಗೌಡ ಸರ್ ಮಾತಾಡೋದು, ಕೊಪ್ಪಳದವರು. ಹ್ಯಾಂಡ್ ರೈಸ್ ಮಾಡಿದೆ, ಹೋಗಲಿಲ್ಲ ಸರ್. ಹೇಳಿ ಶಿವನಗೌಡ ಹೇಳಿ. ನಮಸ್ತೆ ಸರ್. ಸರ್ ಕಾರ್ ತಗೊಂಡು ಸರ್ ನಿಮ್ಮ ಆಶೀರ್ವಾದದಿಂದ. ಕಂಗ್ರಾಚುಲೇಷನ್ ಸರ್. ಬಹಳ ಧನ್ಯವಾದ ಸರ್. ನಿಮ್ಗೆ ಕೋಟಿ ಧನ್ಯವಾದಗಳು. ಮಾಡಿ, ಇನ್ನಷ್ಟು ಅಚೀವ್ಮೆಂಟ್ಸ್ ಮಾಡಿ. ಕಂಗ್ರಾಚುಲೇಷನ್. ಅದೇ ಸರ್, ಅದು ನಂಬರ್ ತಗೊಂಡಿದ್ದೀನಿ ಸರ್. 9516 ಅಂತ.
ಓಕೆ ಸರ್. Thank you so much. Right, Okay, friends? sir. Thank you. Happy night, all of you. See you.